ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಕೃತಜ್ಞತೆ, ಪವಿತ್ರ ಆತ್ಮರೇ ಬನ್ನಿರಿ, ನಮ್ಮ ಮೇಲೆ ಕರುಣೆ ತೋರಿರಿ. ಪವಿತ್ರ ಆತ್ಮರೇ ಬನ್ನಿರಿ, ನಮ್ಮ ಮೇಲೆ ಕರುಣೆ ತೋರಿರಿ. ಹೃದಯದಿಂದ, ಆತ್ಮದಿಂದ, ಶಕ್ತಿಯಿಂದ, ವಿಶ್ವಾಸದಿಂದ, ದೃಢತೆಯಿಂದ, ನಂಬಿಕೆಯಿಂದ ಪ್ರಾರ್ಥಿಸಿ ಪ್ರಿಯರೇ. ಕೇವಲ ತೂಗಾಡುತ್ತಾ, ಚಿಂತಿಸುತ್ತಾ, ಆಲೋಚನೆ ಮಾಡುತ್ತಾ, ತಿನ್ನುವುದನ್ನು ಕುರಿತು, ಉಡುವುದನ್ನು ಕುರಿತು, ಹೋಗುವುದನ್ನು ಕುರಿತು, ಬರುವುದನ್ನು ಕುರಿತು, ಕುಟುಂಬವನ್ನು ಕುರಿತು, ಪರರನ್ನು ಕುರಿತು ಚಿಂತಿಸುವ ಸಮಯವಿಲ್ಲ. ಈ ಸಮಯ ದೇವರೊಂದಿಗೆ ಬೆಸೆದು ದೇವರೊಂದಿಗೆ ಸೇರಿ ಜೀವಿಸುವ ಸಮಯ. ಮನಸ್ಸು ಏಕಾಗ್ರತೆಯಲ್ಲಿರುವಾಗ ಮಾತ್ರವೇ ನಾವು ಪ್ರಾರ್ಥಿಸಲು ಸಾಧ್ಯ. ದೇವರಿಗೆ ನನಗೂ ಒಂದು ಸಂಬಂಧ ಉಂಟು ಎಂಬಂತ ಅನುಭವದಿಂದ ಮಾತ್ರವೇ ನಮಗೆ ಪ್ರಾರ್ಥಿಸಲು ಸಾಧ್ಯ. ಬಾಯಿ ತೆರೆದು ಏಕಾಗ್ರತ ಚಿತ್ತದಿಂದ ಶಬ್ದವಾಗಿ ಶಕ್ತಿಯಿಂದ ಕೂಗಿ ಕರೆಯುವ ಸಮಯವಿದು. ದೇವರನ್ನು ಕೂಗಿ ಕರೆಯುವ ಸಮಯವು. ಪವಿತ್ರಾತ್ಮ ಭರಿತರಾಗಿ ತುಂಬಿಕೊಳ್ಳಲು ಪವಿತ್ರಾತ್ಮರ ಸಹಾಯವನ್ನು ಯಾಚಿಸುತ್ತಾ ಪ್ರಾರ್ಥಿಸುವ ಸಮಯವಿದು. ಹೃದಯ ತೆರೆದು ಪ್ರಾರ್ಥಿಸುವ ಸಮಯವಿದು. ಪ್ರಾಪಂಚಿಕವಾಗಿ ಆಲೋಚನೆ ಮಾಡಿ ಕುಳಿತುಕೊಳ್ಳುವ ಸಮಯವಲ್ಲ ಈ ಸಮಯ. ದೇವರೊಂದಿಗೆ ಬೆಸೆದು ಹೋಗುವ ಸಮಯ ಈ ಸಮಯ. ದೇವರ ನಾಮಸ್ಮರಣೆ ಮಾಡುವವನು ಜೀವೋದ್ಧಾರ ಹೊಂದುವನು ಎಂಬುದಾಗಿ ರೋಮನರಿಗೆ ಬರೆದ ಪತ್ರದಲ್ಲಿ 10ನೇ ಅಧ್ಯಾಯದಲ್ಲಿ ತಿಳಿಸುತ್ತವೆ. ದೇವರ ನಾಮಸ್ಮರಣೆ ಮಾಡುವವನು ಜೀವೋದ್ಧಾರ ಹೊಂದುವನು. ದೇವರ ನಾಮಸ್ಮರಣೆ ಮಾಡುವವನು ಜೀವೋದ್ಧಾರ ಹೊಂದುವನು. ಆ ದೇವರ ನಾಮಸ್ಮರಣೆ ನಾವು ಮಾಡುತ್ತಾ ಇದ್ದೇವೆ. ಒಬ್ಬರೇ ಕುಳಿತು ಪ್ರಾರ್ಥಿಸುವಾಗ ಅದು ಏಕಾಂಗಿತನದ ಪ್ರಾರ್ಥನೆ. ನಾವು 4-6 ಜನ ಕುಳಿತು ಪ್ರಾರ್ಥಿಸುವಾಗ ಅದು ಸಮೂಹ ಪ್ರಾರ್ಥನೆ. ಪರಿಶುದ್ಧರು, 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 ಸೇನೆಗಳಾದ ದೇವರಾದ ಕರ್ತರು ಪರಿಶುದ್ಧರು ಎಂದು ಸ್ವರ್ಗ ರಾಜ್ಯದಲ್ಲಿ ದೂತರುಗಳು ಆ ದೇವರನ್ನು ಆರಾಧಿಸುತ್ತಾರೆ. ಈ ಭೂಲೋಕದಲ್ಲಿ ಮನುಷ್ಯರಾಗಿರುವ ನಾವು ಬಲಹೀನರಾಗಿ ಪಾಪಿಗಳಾಗಿದ್ದರೂ ಸಹ ಈ ಬೆಳಗಿನ ಸುಪ್ರಭಾತದಲ್ಲಿ ಆ ದೇವರನ್ನು ಆರಾಧಿಸುವ ಮಕ್ಕಳಾಗಿ ಆಯ್ಕೆಗೊಂಡಿದ್ದೇವೆ. ಯೂಟ್ಯೂಬ್ನ ಮೂಲಕ, ಫೇಸ್ಬುಕ್ನ ಮೂಲಕ, ವಾಟ್ಸಪ್ನ ಮೂಲಕ ಹಾಗೂ ನೇರವಾಗಿ ಪ್ರಾರ್ಥಿಸುವ ಈ ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ. ಆ ದೇವರ ಪ್ರಸನ್ನತೆಯಲ್ಲಿ ತುಂಬುವಂತಹ ಈ 1.5 ಗಂಟೆಗಳ ಸಮಯ ಅತಿ ಶ್ರೇಷ್ಠವಾದದ್ದಾಗಿದೆ. ನಾನು ನನ್ನ ದೇವರೊಡನೆ, ನಾನು ನನ್ನ ದೇವರೊಳಗೆ
ನನ್ನ ದೇವರು ನನ್ನೊಡನೆ ಎಂಬ ಈ ಸಮಯ. ಪ್ರಾರ್ಥಿಸಲು ನಮಗೆ ಶಕ್ತಿ ಬೇಕು. ಪ್ರಾರ್ಥಿಸಲು ನಮಗೆ ಶಕ್ತಿ ಬೇಕು. ನಮ್ಮ ದೇಹಕ್ಕೆ ಶಕ್ತಿ ಬೇಕು, ಆತ್ಮಕ್ಕೆ ಶಕ್ತಿ ಬೇಕು. ದೇಹವು ಒಂದೆಡೆ ನಮ್ಮನ್ನು ಬಲಹೀನವಾಗಿ ಮಾಡುತ್ತದೆ. ನಿದ್ರಾವಸ್ಥೆಯಿಂದ ನಮ್ಮನ್ನು ಬಲಹೀನರಾಗಿ ಮಾಡುತ್ತದೆ. ಆತ್ಮವು ನಮ್ಮನ್ನ ಪ್ರೇರೇಪಿಸುತ್ತದೆ. ದೇಹಕ್ಕೂ ಆತ್ಮಕ್ಕೂ ಒಂದು ಯುದ್ಧ. ಪ್ರಾರ್ಥನೆ ಎಂಬುದಾದರೆ ದೇಹಕ್ಕೂ ಆತ್ಮಕ್ಕೂ ಒಂದು ಯುದ್ಧ. ಆದರೆ ಒಬ್ಬ ವಿಶ್ವಾಸಿಯಾಗಿರುವವನು ಮಾತ್ರವೇ ಈ ಯುದ್ಧವನ್ನು ಜಯಿಸಲು ಸಾಧ್ಯ. ಎಚ್ಚೆತ್ತು ದೇವರ ಮುಂದೆ ಕುಳಿತುಕೊಳ್ಳಲು ಸಾಧ್ಯ. ಆದರೂ ನಾವು ಬಲಹೀನರು. ನಮಗೆ ದೇವರ ಕರುಣೆ ಬೇಕು. ದೇವರ ಕರುಣೆಗಾಗಿ ಪ್ರಾರ್ಥಿಸುವ. ಇಂದು ನಾವು ಪ್ರಾರ್ಥಿಸುವ ಪ್ರಾರ್ಥನೆ ದೇವರ ಕರುಣೆಗಾಗಿ ಪ್ರಾರ್ಥಿಸುವ ಪ್ರಾರ್ಥನೆಯಾಗಿದೆ. ದೇವರ ಕರುಣೆಗಾಗಿ ಪ್ರಾರ್ಥಿಸುವ. ದೇವರೇ ನಮ್ಮ ಮೇಲೆ ಕರುಣೆ ತೋರಿರಿ, ದೇವರೇ ನಮ್ಮ ಮೇಲೆ ದಯೆ ತೋರಿರಿ ಎಂದು ಪ್ರತಿಯೊಬ್ಬರು ಹೃದಯಂತರಾಳದಿಂದ, ವೈಯಕ್ತಿಕವಾಗಿ ಅಥವಾ ಶಬ್ದದಿಂದ, ವಿಶ್ವಾಸದಿಂದ ಪ್ರಾರ್ಥಿಸುವ ಸಮಯವಾಗಿದೆ. ದೇವರ ಕರುಣೆಗಾಗಿ ಪ್ರಾರ್ಥಿಸುವ. ಬರ್ತಿಮಿಯೋಸನು ಪ್ರಭು ಯೇಸು ಹೋಗುವಾಗ ಯೇಸುವಿನ ಸಪ್ಪಳವನ್ನು ಕೇಳಿ ಯೇಸು ಬರುತ್ತಿದ್ದಾರೆಂದು ತಿಳಿದವನು ಕೂಗಿದ, ದಾವಿದ ಪುತ್ರರೇ ನನ್ನ ಮೇಲೆ ಕರುಣೆ ತೋರಿರಿ, ದಾವಿದ ಪುತ್ರರೇ ನನ್ನ ಮೇಲೆ ಕರುಣೆ ತೋರಿರಿ ಎಂಬುದಾಗಿ ನಿಲ್ಲಿಸದೆ ಕೂಗಿದ. ಜನರು ಅವನನ್ನು ಗದರಿಸಿದರು, ಬಾಯಿ ಮುಚ್ಚಿ ಸುಮ್ಮನಿರು ಎಂಬುದಾಗಿ ಗದರಿಸಿದರು. ಆದರೂ ಅವನು ಬಿಡಲಿಲ್ಲ. ದೇವರೇ, ದಾವಿದ ಪುತ್ರರೇ ನನ್ನ ಮೇಲೆ ಕರುಣೆ ತೋರಿರಿ ಎಂದು, ದಾವಿದ ಪುತ್ರರೇ ನನ್ನ ಮೇಲೆ ಕರುಣೆ ತೋರಿರಿ ಎಂದು ಅಬ್ಬರಿಸಿದ. ಅವನ ಶಬ್ದ, ಅವನ ಆತ್ಮದ ಶಬ್ದ, ಅವನ ಹೃದಯದ ಶಬ್ದ, ಅವನ ವಿಶ್ವಾಸದ ಶಬ್ದ ಯೇಸುವಿನ ಕಿವಿಗೆ ಬಿತ್ತು. ಯಾರು ತಡೆದರೂ ಸಹ ಯೇಸು ಅಲ್ಲಿಯೇ ನಿಂತರು. ಆ ಕ್ಷಣ ನಿಂತರು. ಅವನನ್ನು ನನ್ನ ಬಳಿ ಕರೆದ ಎಂದು ಹೇಳಿದರು. ನನ್ನ ಬಳಿ ಅವನನ್ನು ಕರೆದುಕೊಂಡು ಬನ್ನಿ ಎಂಬುದಾಗಿ ಹೇಳಿದರು. ಅವನನ್ನು ಯೇಸುವಿನ ಬಳಿಗೆ ಕರೆತಂದರು. ಯೇಸು ಅವನನ್ನು ನೋಡಿದರು. ಆದರೆ ಅವನಿಗೆ ಯೇಸುವನ್ನು ನೋಡಲಾಗಲಿಲ್ಲ. ಅವನಿಗೆ ಯೇಸುವನ್ನು ನೋಡಲಾಗಲಿಲ್ಲ. ಯೇಸು ಅವನನ್ನು ನೋಡಿ ಕೇಳಿದರು. ಕುರುಡನಾದ ಬರ್ತಿಮಿಯೋಸನನ್ನು ನೋಡಿ ಕೇಳಿದರು. ಯೇಸುವಿಗೆ ಗೊತ್ತು ಆತನು ಕುರುಡ ಎಂಬುದಾಗಿ, ಹುಟ್ಟು ಕುರುಡ ಎಂಬುದಾಗಿ ಯೇಸುವಿಗೆ ಗೊತ್ತು. ಯೇಸು ಕೇಳಿದರು, ಬರ್ತಿಮಿಯೋಸ, ನನ್ನಿಂದ ನಿನಗೇನಾಗಬೇಕು? ಬರ್ತಿಮಿಯೋಸ್, ನನ್ನಿಂದ ನಿನಗೇನಾಗಬೇಕು? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಿನಗೇನು ಬೇಕು? ಯೇಸುವಿಗೆ ಗೊತ್ತು ಆತ ಕುರುಡ. ಅವನು ತನ್ನ ಕಣ್ಣು ಕಾಣುವುದಕ್ಕಾಗಿ ಅವನು ಕೂಗುತ್ತಾ ಇದ್ದಾನೆ ಎಂಬುದಾಗಿ ಯೇಸುವಿಗೆ ಗೊತ್ತು. ಆದರೆ ಯೇಸು ಕೇಳಿದರು, ನಿನಗೇನು ಬೇಕು? ನನ್ನಿಂದ ನಿನಗೇನಾಗಬೇಕು? ಬರ್ತಿಮಿಯೋಸ ಕ್ಷಣಾರ್ಥದಲ್ಲಿ ಹೇಳಿದ, ನನಗೆ ಕಣ್ಣು ಕಾಣುವಂತೆ ಮಾಡಿರಿ. ಯೇಸು ಹೇಳಿದರು, ನಿನಗೇನು ಬೇಕು? ಯೇಸು ಕೇಳಿದರು. ಅವನ ಆತ್ಮದ ವಿಶ್ವಾಸದ ಶಬ್ದ ಯೇಸುವಿನ ಹೃದಯ ಮುಟ್ಟಿದ ಕಾರಣ ಯೇಸು ಅವನನ್ನು ಕೇಳಿದರು. ಇವನೇನಾದರೂ ಕೇಳಬಹುದೇ? ಮನೆಯನ್ನು ಕೇಳಬಹುದೇ? ಆಸ್ತಿಯನ್ನು ಕೇಳಬಹುದೇ? ಅಂತಸ್ತನ್ನು ಕೇಳಬಹುದೇ? ಅಥವಾ ಸ್ವರ್ಗ ರಾಜ್ಯವನ್ನು ಕೇಳಬಹುದೇ? ಅಥವಾ ನನ್ನನ್ನು ಕೇಳಬಹುದೇ? ನನಗೆ ಸಾಕ್ಷಿಯಾಗಿ ಜೀವಿಸಬೇಕೆಂದು ಕೇಳಬಹುದೇ? ಅಥವಾ ನಾನು ಪ್ರೇಷಿತನಾಗಬೇಕು ನಿಮ್ಮೊಡನೆ ಎಂದು ಕೇಳಬಹುದೇ? ಸಾಮ್ರಾಜ್ಯವನ್ನು ಕೇಳಬಹುದೇ? ಹಣವನ್ನು ಕೇಳಬಹುದೇ? ಏನು ಕೇಳಬಹುದು? ಇವನೇನು ಕೇಳಿದರೂ ಸಹ ನಾನು ಕೊಡಲು ಸಿದ್ಧನಾಗಿದ್ದೇನೆ ಎಂಬುದಾಗಿ ಯೇಸು ಚಿಂತಿಸಿದರು. ಯೇಸು ಅವನ ಮುಂದೆ ಎಲ್ಲವನ್ನ, ಲೋಕದ ಸಕಲವನ್ನ ಸಹ ಇಟ್ಟು ಕೇಳಿದರು. ನನ್ನಿಂದ ನಿನಗೇನಾಗಬೇಕು ಎಂದು ಕೇಳಿದರು. ಒಂದು ಪಕ್ಷ ಅವನಿಗೆ ಕೇಳಬಹುದಾಗಿತ್ತು, ನಾನು ಅರಸನಾಗಬೇಕು ಎಂಬುದಾಗಿ, ಅಥವಾ ನಾನು ಒಬ್ಬ ನಿಮ್ಮ ಜೊತೆಯಲ್ಲಿರುವ ಪ್ರೇಷಿತನಾಗಬೇಕು ಎಂಬುದಾಗಿ, ಅಥವಾ ನನಗೆ ಹಣ ಆಸ್ತಿಯನ್ನು ಕೊಡು ಎಂಬುದಾಗಿ, ನನಗೆ ವಿಶ್ವಾಸವನ್ನು ಕೊಡು ಎಂಬುದಾಗಿ, ನಾನು ನಿನಗಾಗಿ ಜೀವಿಸಬೇಕೆಂಬುದಾಗಿ, ನಾನು ನಿನ್ನಂತೆ ಆಗಬೇಕು ಎಂಬುದಾಗಿ ಅವನು ಕೇಳುವಂತಹ ಅವಕಾಶಕ್ಕಾಗಿ ಯೇಸು ಕೇಳಿದರು, ನಿನಗೇನಾಗಬೇಕು? ನನ್ನಿಂದ ನಿನಗೇನಾಗಬೇಕು ಎಂದು ಕೇಳಿದರು. ಕಾದರು ಯೇಸು ಅವನ ಉತ್ತರಕ್ಕಾಗಿ. ಆದರೆ ಬರ್ತಿಮಿಯೋಸ, ನನಗೆ ಕಣ್ಣು ಕಾಣುವಂತೆ ಮಾಡಿರಿ ಎಂದು ಹೇಳಿದ.
ಪ್ರಿಯರೇ, ಒಂದು ಕ್ಷಣ ಚಿಂತಿಸಿ. ಇಂದು ನಿನ್ನ ಮುಂದೆ, ನನ್ನ ಮುಂದೆ ಅದೇ ಯೇಸು ಹೊಂದಿದ್ದಾರೆ. ನಾವು ಕೂಗುವ ಸಪ್ಪಳವನ್ನು ಕೇಳಿ ಬೆಳಗಿನ ಸುಪ್ರಭಾತದಲ್ಲಿ ಪ್ರಾರ್ಥಿಸುವ ಪ್ರಾರ್ಥನೆಯನ್ನು ಆಲಿಸಿ ಯೇಸುವೆ 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 ಎಂದು ಅಪ್ಪ ತಂದೆಯೇ ಎಂದು ಕರೆಯುವಂತ ಶಬ್ದವನ್ನು ಕೇಳಿ ಯೇಸು ಇಂದು ನಿನ್ನ ಮುಂದೆ ಬಂದಿದ್ದಾರೆ. ಯೇಸು ನಿನ್ನ ಮುಂದೆ ಬಂದಿದ್ದಾರೆ. ನೀನು ಕೇಳಿಕೊಳ್ಳುವ ಸಮಯ. ಯೇಸುವಿನ ಕಾರಣೆಗಾಗಿ ನೀನು ಕೇಳಿಕೊಳ್ಳುವ ಸಮಯ. ನಿನಗೇನು ಬೇಕು? ನಿನಗೇನು ಬೇಕು? ಕೇಳಿಕೊ ಯೇಸುವನ್ನ. ಮಗನೇ, ಮಗಳೇ, ನಿನಗೇನು ಬೇಕು? ನನ್ನಿಂದ ಏನಾಗಬೇಕು ಎಂದು ಬರ್ತಮಿಯೋಸನನ್ನು ಕೇಳಿದಂತೆ ನಿನ್ನನ್ನು ಕೇಳುತ್ತಾ ಇದ್ದಾರೆ. ನಿನ್ನ ಹೃದಯಾಂತರಾಳದಿಂದ, ನಿಜವಾದ ವಿಶ್ವಾಸದಿಂದ, ನಿನ್ನ ಆತ್ಮದ ಪ್ರತ್ಯುತ್ತರ ನಿನ್ನ ಯೇಸುವಿನೊಂದಿಗೆ ಮಾತನಾಡು. ಯಾವ ಚಿಂತನೆಗಳು ನಿನಗೆ ಬೇಡ, ಯಾವ ಪ್ರಲೋಭನೆಗಳು ಪ್ರಚೋದನೆಗಳು ಬೇಡ. ನೀನು ನಿನ್ನ ಯೇಸುವಿನ ಮುಂದೆ ಇದ್ದೀಯಾ. ನೀನು ಕೂಗುವ ಶಬ್ದವನ್ನು ಕೇಳಿ ಈ ಕ್ಷಣ ಯೇಸು ನಿನ್ನ ಮುಂದೆ ಬರಲಿದ್ದಾರೆ. ಕರಿ ಯೇಸುವನ್ನ, ಕೂಗು ಯೇಸುವನ್ನ. ಆ ಬರ್ತಮಿಯೋಸನಂತೆ ಸ್ವರವೆತ್ತಿ ಕೂಗು, ಯೇಸುವೇ ಯೇಸುವೇ ಯೇಸುವೆ ಎಂದು ಕೂಗು. ಈ ಕ್ಷಣ ನಿನ್ನ ಯೇಸು ನಿನ್ನ ಮುಂದೆ ಬರುವರು. ಅಥವಾ ಈ ಕ್ಷಣವೇ ನಿನ್ನಲ್ಲಿ ವಿಶ್ವಾಸದ ಬೇರೆ ಅಡಗಿದ್ದರೆ ಈ ಕ್ಷಣವೇ ನಿನ್ನ ಮುಂದೆ ಯೇಸು ನಿಂತಿರುವರು. ಕರಿ ಯೇಸುವನ್ನ, ಸ್ವಾಗತಿಸು. ಕರಿ ನಿನ್ನ ಅಂತರಾಳದಿಂದ ಯೇಸುವನ್ನ ಕರೆದು ಪ್ರಾರ್ಥಿಸು. ಮಾತನಾಡು ನಿನ್ನ ಯೇಸುವಿನೊಡನೆ. ಮಾತನಾಡು. ಮಾತನಾಡು. ನಿನ್ನ ಒಳ ಕಣ್ಣುಗಳನ್ನು ತೆರೆದು ನಿನ್ನ ಯೇಸುವನ್ನ ನೋಡು. ನೀನು ಒಳ್ಳೆಯವಳು, ನೀನು ಒಳ್ಳೆಯವನು. ನಿನ್ನಲ್ಲಿ ದಾಹವಿದೆ, ನಿನ್ನಲ್ಲಿ ಭರವಸೆ ಇದೆ, ನಿನ್ನಲ್ಲಿ ವಿಶ್ವಾಸವಿದೆ. ಬರ್ತಮಿಯೋಸನಿಗೆ ಕಣ್ಣು ಕಾಣಲಿಲ್ಲವಷ್ಟೇ, ಕೈಗಳು, ಕಾಲುಗಳು, ಜ್ಞಾನ, ಬುದ್ಧಿ, ವಿವೇಕ, ಅರಿವು, ಆರೋಗ್ಯ ಎಲ್ಲವೂ ಇತ್ತು. ಆದರೆ ನಿನಗೇನಿಲ್ಲ. ನಿನಗೂ ಸಹ ಕಣ್ಣು ಕಾಣುತ್ತದೆ. ಬರ್ತಮಿಯೋಸಂತೆ ನೀನು ಕುರುಡನು, ಕುರುಡಿಯೂ ಅಲ್ಲ. ಆದರೂ ನಿನ್ನ ದೇಹದಲ್ಲಿ ಎಷ್ಟೋ ಅನಾರೋಗ್ಯಗಳಿರಬಹುದು. ಪದೇ ಪದೇ ಕಾಡುವ ಅನಾರೋಗ್ಯಗಳು ನಿನ್ನಲ್ಲಿರಬಹುದು. ನೀನು ಪಾರ್ಶ್ವವಾಯು ರೋಗಿಯಾಗಿರಬಹುದು. ನೀನು ಜ್ವರದಲ್ಲಿ ನರಳುತ್ತಿರಬಹುದು, ಥೈರಾಯ್ಡ್ ಆಗಿರಬಹುದು, ನಿನ್ನ ಗಂಟಲಿನ ಸಮಸ್ಯೆ ಆಗಿರಬಹುದು, ಉಸಿರಾಟದ ಸಮಸ್ಯೆ ಆಗಿರಬಹುದು, ನೀನು ಪಾರ್ಶ್ವವಾಯು ರೋಗಿ ಆಗಿರಬಹುದು, ಕ್ಯಾನ್ಸರ್ ರೋಗಿ ಆಗಿರಬಹುದು, ಅಥವಾ ನಿನ್ನ ಕುಟುಂಬದಲ್ಲಿ ಕೊರತೆಗಳು ಬೆಟ್ಟದಂತಿರಬಹುದು, ಅಥವಾ ನಿನ್ನ ಗಂಡನ, ಹೆಂಡತಿಯ, ಮಕ್ಕಳ, ಪತಿಯ ಸಮಸ್ಯೆ ಇರಬಹುದು, ಸಾಲದ ಹೊರೆ ಇರಬಹುದು, ಸಮಾಧಾನವಿಲ್ಲದಿರಬಹುದು, ನಿನ್ನ ಮಕ್ಕಳಿಂದ ನೀನು ಶಾಂತಿ ಸಮಾಧಾನವನ್ನು ಕಳೆದುಕೊಂಡಿರಬಹುದು, ಪತಿ ಪತ್ನಿಯಲ್ಲಿ ಹೋರಾಟವಿರಬಹುದು, ನಿನಗೆ ಪ್ರಾರ್ಥಿಸಲೇ ಆಗದೇ ಇರಬಹುದು, ನಿನ್ನ ಮನಸ್ಸು ಪ್ರಾರ್ಥನೆಗೆ ಸಮಯ ಕೊಡಲು ಆಗದಿರುವಂತಹ ಸಂದರ್ಭಗಳಿರಬಹುದು, ಲೋಕದ ಚಿಂತೆ ಪೇಚಾಟಗಳಿರಬಹುದು, ಈ ಲೋಕದ ಬಂಧನದಲ್ಲಿ ನೀನು ಸಿಲುಕಿರಬಹುದು, ದುಶ್ಚಟವು, ದುರಾಲೋಚನೆಗಳು, ದುರ್ಬುದ್ಧಿಯು ನಿನ್ನಲ್ಲಿರಬಹುದು. ಯೇಸು ನಿನ್ನ ಮುಂದೆ ಇದ್ದಾರೆ. ಯೇಸು ನಿನ್ನನ್ನು ಕೇಳುತ್ತಾ ಇದ್ದಾರೆ, ನನ್ನಿಂದ ನಿನಗೇನಾಗಬೇಕು?
ನನ್ನಿಂದ ನಿನಗೇನಾಗಬೇಕು? ನಿನಗೆ ಮನೆ ಇಲ್ಲದಿರಬಹುದು, ಕೆಲಸವಿಲ್ಲದಿರಬಹುದು, ಯಾರಿಂದಲೂ ಪ್ರೀತಿ ಸಿಕ್ಕದೇ ಇರಬಹುದು, ಏಕಾಂಗಿಯಾಗಿರಬಹುದು. ಬರ್ತಿಮಿಯೋಸನಂತೆ ಯೇಸುವನ ಕರೆ, ಬರ್ತಿಮಿಯೋಸನಂತೆ ಯೇಸುವನ ಕರೆ. ಯೇಸುವೇ, ದಾವೀದ ಪುತ್ರರೇ, ನನ್ನ ಮೇಲೆ ಕರುಣೆ ತೋರಿರಿ. ಯೇಸುವೇ, ದಾವೀದ ಪುತ್ರರೇ, ನನ್ನ ಮೇಲೆ ದಯೆ ತೋರಿರಿ ಎಂದು ಪ್ರಾರ್ಥಿಸುವ ಗಳಿಗೆ ಇದು. ನಿನ್ನ ದೇವರ ಕರುಣೆಗಾಗಿ ಹಂಬಲಿಸುವ ಕ್ಷಣವಿದು. ಗೊಂದಲಗಳಲ್ಲಿ ನೀನು ಸಿಲುಕಿರಬಹುದು. ಕೂಗಿ ಯೇಸುವನ್ನ. ಸಾಲದಿಂದ ಹೊರಬರಲು ಅಸಾಧ್ಯವಾಗಿರಬಹುದು. ಕೂಗಿ ಯೇಸುವನ್ನ. ನಿನಗೆ ವಿರುದ್ಧವಾಗಿ ಹೋರಾಟ ಮಾಡುವವರಿರಬಹುದು. ಅವರನ್ನು ಜಯಿಸಲು ನಿನ್ನಿಂದ ಸಾಧ್ಯವಾಗದಿರಬಹುದು. ಕೂಗಿ ಯೇಸುವನ್ನ. ದಾವೀದ ಪುತ್ರರೇ, ನನ್ನ ಮೇಲೆ ಕರುಣೆ ತೋರಿರಿ. ದಾವೀದ ಪುತ್ರರೇ, ಯೇಸುವೇ, ನನ್ನ ಮೇಲೆ ಕರುಣೆ ತೋರಿರಿ. ಯೇಸುವೇ, ನನ್ನ ಮೇಲೆ ಕರುಣೆ ತೋರಿರಿ. ಯೇಸುವೊಂದಿಗೆ ಮಾತನಾಡು. ಈ ಸಮಯ ಅಮೂಲ್ಯವಾದ ಸಮಯ. ನೀನು ಯೇಸುವನ್ನು ಸಂಧಿಸುತ್ತಿರುವ ಸಮಯ. ನಿನ್ನ ಹೃದಯದಲ್ಲಿರುವುದನ್ನು ಯೇಸು ಮಾತ್ರ ಅರಿಯುವ ಸಮಯ. ಪ್ರಾರ್ಥಿಸು, ಪ್ರಾರ್ಥಿಸು. ದೈವ ಪ್ರಸನ್ನತೆ ನೀನು ಕುಳಿತುಕೊಂಡಿರುವ ಸ್ಥಳದಲ್ಲಿ ತುಂಬುವಂತಹ ಸಮಯ. ಡೇರೆಗಳಲ್ಲಿ ವಾಸ ಮಾಡಿದ ದೇವರು ನಿನ್ನ ಮನೆಯಲ್ಲಿ ವಾಸ ಮಾಡುವ ಸಮಯ. ಪ್ರಾರ್ಥಿಸು. ನಿನ್ನ ಯೇಸು ನಿನ್ನ ಮುಂದೆ ಇದ್ದಾರೆ. ಕರೆ ಯೇಸುವನ್ನ. ಮೌನವಾಗಿರಬೇಡ. ಸೈತಾನನಿಗೆ ಅವಕಾಶವನ್ನು ಕೊಡಬೇಡ. ಈ ಲೋಕದ ಹೋರಾಟ ಚಿಂತೆಗಳಿಗೆ ಸಿಲುಕಿ ಈ ಪ್ರಾರ್ಥನಾ ಸಮಯವನ್ನು ನೀನು ಕಳೆದುಕೊಳ್ಳಬೇಡ. ಬರ್ತಿಮಿಯೋಸನಂತೆ ಕರಿ. ಕರೆದು ಮಾತನಾಡು. ಕರೆದು ಮಾತನಾಡು. ಯೇಸುವಿನ ಕರುಣೆಗಾಗಿ ಹಂಬಲಿಸು. ನಿನ್ನ ಮಕ್ಕಳ ಮನ ಪರಿವರ್ತನೆ ಇಲ್ಲದೆ ನೀನು ನೊಂದಿರುವೆಯಾ? ನಿನ್ನ ಗಂಡನ ಕುಡುಕುತನ, ನಿನ್ನ ಗಂಡನ ಕ್ರೂರತನದಿಂದ ನೀನು ನರಳುತ್ತಿರುವೆಯಾ? ವಾಚಾಳಿ ಹೆಂಡತಿಯ ನಿಮಿತ್ತವಾಗಿ ನೀನು ದುಃಖಿಸುತ್ತಿರುವೆಯಾ? ಕರಿ ಯೇಸುವನ್ನ. ಕರಿದಿನ ಯೇಸುವನ್ನ. ಯಾರಿದ್ದರೂ ಯಾರು ಇಲ್ಲದವನಂತೆ ನೀನು ಜೀವಿಸುತ್ತಿರುವೆಯಾ? ಚಿಂತಿಸು, ಪ್ರಾರ್ಥಿಸು. ಯೇಸುವೇ, ನನ್ನ ಮೇಲೆ ಕರುಣೆ ತೋರಿರಿ. ನನ್ನ ಅಂತರಾಳದ ಕೂಗನ್ನು ನೀವು ಅರಿತಿದ್ದೀರಿ. ನನ್ನ ಬದುಕಿನ ಜಂಜಾಟವನ್ನು ನೀವು ತಿಳಿದಿದ್ದೀರಿ. ನನ್ನ ಅವಮಾನ, ನಿಂದ ದೂಷಣೆಗಳನ್ನು ನೀವು ಕಂಡರಿತಿದ್ದೀರಿ. ಏಕಾಂಗಿತನದಲ್ಲಿ ಹಗಲು ರಾತ್ರಿ ನನ್ನ ಮನಸ್ಸಿನ ಭಾರ ಹೋರಾಟಗಳಿಂದ ನಿಮ್ಮನ್ನು ಕೂಗುವ ಸ್ವರ ನಿಮ್ಮ ಮುಂದೆ ಇದೆ. ಬರ್ತಿಮಿಯೋಸನಂತೆ ನಾನು ನಿಮ್ಮನ್ನು ದಿನ ದಿನ ಕೂಗಿ ಕರೆಯುತ್ತಿದ್ದೇನೆ.
ಮನಸ್ಸಿನಲ್ಲಿ ಸಮಾಧಾನವಿಲ್ಲ. ನಿನಗಾಗಿ ಜೀವಿಸಬೇಕೆಂಬ ಹಂಬಲ, ನಿನ್ನ ಮಹಿಮೆಗಾಗಿ ಜೀವಿಸಬೇಕೆಂಬ ಹಂಬಲ, ಹುಚ್ಚುತನ. ಆದರೂ ಪ್ರಾಪಂಚಿಕವಾದ ಹೋರಾಟ ನನ್ನನ್ನು ಖಿನ್ನನ್ನಾಗಿಸುತ್ತದೆ. ಯೇಸುವೇ, ನನ್ನ ಮೇಲೆ ಕರುಣೆ ತೋರಿ. ನನ್ನ ಮುಂದೆ ಇರುವಂತಹ ಹೋರಾಟಗಳು ನಿಮ್ಮಿಂದ ನನ್ನನ್ನು ದೂರ ಮಾಡಲು ಅಡ್ಡಗೋಡೆಯಾಗುತ್ತದೆ. ಏಕೆ ಮೌನವಾಗಿದ್ದೀರಿ? ಇನ್ನೆಷ್ಟು ಕಾಲ ನೀವು ಮೌನವಾಗಿರುತ್ತೀರಿ? ಯೇಸು, ಇನ್ನೆಷ್ಟು ಕಾಲ ನನ್ನ ಮುಂದೆ ನೀವು ಮೌನವಾಗಿರುತ್ತೀರಿ? ನನಗೆ ಕೊಡುವ ಎಲ್ಲವನ್ನು ಕೊಡುವವರು ನೀವಲ್ಲವೇ? ನಿಮ್ಮ ಕೃಪೆಯಿಂದಲ್ಲವೇ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ನಾನು ಕುಳಿತಿರುವುದು? ನನ್ನ ಆತಂಕ ವೇದನೆಗಳು ನೀವು ಅರಿತಿದ್ದೀರಲ್ಲವೇ? ನಾನು ಯಾವುದಕ್ಕಾಗಿ ಜೀವಿಸಬೇಕು, ಏನು ನನ್ನ ಉದ್ದೇಶ, ಏನು ನನ್ನ ಆಸೆ ಆಕಾಂಕ್ಷೆ ಎಂಬುದೆಲ್ಲವನ್ನ ನೀವು ತಿಳಿದಿರುವಿರಲ್ಲವೇ? ನಿನ್ನನ್ನು ಬಿಟ್ಟು ನಾನು ಏನಾದರೂ ಮಾಡಲು ಸಾಧ್ಯವೇ? ನಿಮ್ಮ ಕೃಪೆಗಾಗಿ ಆಗಲು ರಾತ್ರಿ ಕಾದು ಕುಳಿತು ಗೋಳಾಡುವುದು ನಿಮಗೆ ತಿಳಿಯಲಿಲ್ಲವೇ? ಸುವೇ, ಕರುಣೆ ತೋರಿರಿ. ಯಾರಿಗಾಗಿ ಈ ಜೀವನ? ಯಾವುದಕ್ಕಾಗಿ ಈ ಜೀವನ? ಏನು ಸಾಧಿಸುವುದಕ್ಕಾಗಿ ಈ ಜೀವನ? ಏನನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಜೀವನ? ನಾನು ಅರಿಯನು ಸ್ವಾಮಿ. ನನ್ನ ಮೇಲೆ ಕರುಣೆ ತೋರಿ, ದಯೆ ತೋರಿ. ಈ ನನ್ನ ಜೀವಿತದಲ್ಲಿ ನನಗೆ ಯಾವ ಪ್ರೀತಿಯೂ ಶಾಶ್ವತವಾಗಿ ಸಿಗಲಿಲ್ಲ. ತಂದೆಯ ಪ್ರೀತಿಯನ್ನು ನಾನು ಕಾಣಲಿಲ್ಲ. ಹೆತ್ತವರ ಪ್ರೀತಿಯಲ್ಲಿ ಕೊರತೆಗಳನ್ನು, ನೋವುಗಳನ್ನು, ವೇದನೆಗಳನ್ನು, ಅವಮಾನಗಳನ್ನೇ ಕಂಡೆನು. ಪತ್ನಿಯಲ್ಲಿಯೂ ನಾನು ಪ್ರೀತಿಯನ್ನು ಕಾಣಲಿಲ್ಲ. ನನ್ನ ಮಕ್ಕಳಲ್ಲಿಯೂ ನಾನು ಪ್ರೀತಿಯನ್ನು ಕಾಣಲಿಲ್ಲ. ನನ್ನ ಒಡ ಹುಟ್ಟಿದವರಲ್ಲಿಯೂ ನಾನು ಪ್ರೀತಿಯನ್ನು ಕಾಣಲಿಲ್ಲ. ನನ್ನ ಮುಂದೆ ಬಂದು ಹೋದಂತಹ ಯಾವ ವ್ಯಕ್ತಿಗಳಿಂದಲೂ ನಿಜ ಪ್ರೀತಿಯನ್ನು ನಾನು ಕಾಣಲಿಲ್ಲ. ಸ್ವಾರ್ಥ ಮಾತ್ರವೇ. ಆದರೆ ನಾನು ನಿಮ್ಮನ್ನು ಮಾತ್ರ ಪ್ರೀತಿಸುತ್ತಿದ್ದೇನೆ. ನಿಮ್ಮನ್ನು ಪ್ರೀತಿಸಲಾಗಲು ರಾತ್ರಿ ನಾನು ಹಂಬಲಿಸುತ್ತಾ ಇದ್ದೇನೆ. ಅದಕ್ಕಾಗಿ ಈ ಹುಚ್ಚುತನದಲ್ಲಿ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಎದ್ದು ಕುಳಿತುಕೊಂಡಿದ್ದೇನೆ. ಯಾವ ಯಾಚಕರಿಂದಲೂ ಪ್ರೀತಿಯನ್ನು ಕಾಣಲಿಲ್ಲ. ಯಾವ ಮಿತ್ರರಿಂದಲೂ ಪ್ರೀತಿಯನ್ನು ಕಾಣಲಿಲ್ಲ. ಲೋಕದಿಂದ ಹಟ್ಟಲ್ಪಟ್ಟೆನು. ಲೋಕವು ನನ್ನನ್ನು ದ್ವೇಷಿಸುತ್ತಾ ಇದೆ ಎಂಬುದು ನಿಮಗೆ ಗೊತ್ತು. ಈ ಲೋಕದ ಯುದ್ಧದಲ್ಲಿ ನಾನು ಬಳಲಿ ಬಿದ್ದು ಎದ್ದು ನಿನ್ನನ್ನು ನೋಡಿ ಕರೆಯುತ್ತಿದ್ದೇನೆ ಎಂಬುದು ನಿಮಗೆ ಗೊತ್ತು. ಯೇಸುವೇ, ಕರುಣೆ ತೋರಿರಿ. ನನ್ನ ಮನಸ್ಸು, ನನ್ನ ಆತ್ಮ, ನನ್ನ ಚಿಂತನೆ, ನನ್ನ ಯೋಚನೆ, ನನ್ನ ಭಯ, ನನ್ನ ಅವಶ್ಯಕತೆ, ನನ್ನ ಹೋರಾಟ, ನನ್ನ ಸುತ್ತಲೂ ಕಟ್ಟಲ್ಪಡುವ ಕಟ್ಟು ಬಂಧನಗಳೆಲ್ಲವನ್ನ ನೀವು ಅರಿತಿದ್ದೀರಿ. ತಲೆಯಿಂದ ಪಾದದವರೆಗೂ ನನ್ನ ಕುಟುಂಬವನ್ನು ನಿಮಗೆ ಸಮರ್ಪಿಸಿಕೊಳ್ಳುತ್ತಾ, ನೀವು ನನಗೆ ದಯಪಾಲಿಸಿದ ಎಲ್ಲ ಸ್ವಾಸ್ಥ್ಯವನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಳ್ಳುತ್ತಾ, ನಿಮ್ಮ ಶಿಲುಬೆಯ ಬುಡದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು ಇರಿಸಿಕೊಳ್ಳುತ್ತಾ, ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯಲ್ಲಿ ನನ್ನನ್ನು ಕಾದು ಸಂರಕ್ಷಿಸಿರಿ ಎಂದು ನಿಮ್ಮ ಮಹಿಮೆಗಾಗಿ ಜೀವಿಸಿ, ನಿನಗಾಗಿಯೇ ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರಿ ನನ್ನ ಜೀವನ ಯಾತ್ರೆಯನ್ನು ಮುಗಿಸುವಂತೆ ನನ್ನನ್ನು ಅನುಗ್ರಹಿಸಿರಿ ಎಂದು ಪಿತಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೆನ್. ನಿನ್ನ ದೇವರೊಡನೆ ಮಾತನಾಡುವ ಸಮಯ. ಬರ್ತಮಿಯೋಸಂತೆ ನಿನ್ನ ದೇವರೊಡನೆ ನೀನು ಮಾತನಾಡುವ ಸಮಯ. ಸಮಯ ನಿಗದಿಯಲ್ಲಿ ನಿನ್ನ ಯೇಸುವಿನೊಡನೆ ಮಾತನಾಡು. ಕರುಣೆಗಾಗಿ ಹಂಬಲಿಸಿ ಮಾತನಾಡು. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ.
ಅಪ್ಪ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಾಜ್ಯಾಧಿರಾಜನೇ, ನಿನ್ನ ಕರುಣೆಗಾಗಿ ಪ್ರಾರ್ಥಿಸಲು ಈ ಬೆಳಗಿನ ಸಮಯದಲ್ಲಿ ನನ್ನನ್ನು ಹೆಸರಿಡಿದು ಕರೆದಾತನೇ ನಿನಗೆ ಸ್ತೋತ್ರಪ್ಪ. ಅಪ್ಪ, ಈಗ ಸ್ವಾಮಿ ರಾಜ್ಯಾಧಿರಾಜನೇ, ನಿನ್ನ ಕರುಣೆ ನಿನ್ನ ದಯೆ ಈ ಬೆಳಗಿನ ಸಮಯದಲ್ಲಿ ನನ್ನ ಮೇಲೆ ಇಳಿದು ಬರಲಿ ರಾಜ್ಯ. ಸ್ವಾಮಿ, ನೀವು ನನ್ನ ಮೇಲೆ ಇಟ್ಟಂತ ಆ ಪದ್ಧತಿಗಾಗಿ ಸ್ವಾಮಿ ನಿಮಗೆ ಕೋಟಿ ಸ್ತೋತ್ರ ರಾಜ್ಯ. ನಾನು ನಿಮ್ಮನ್ನು ಮರೆತರೂ ನೀವು ನನ್ನನ್ನು ಮರೆಯಲಿಲ್ಲ ಸ್ವಾಮಿ. ಎಷ್ಟೋ ಬಾರಿ ರಾಜ್ಯಾಧಿರಾಜನೇ ನಮ್ಮ ಬಲಹೀನತೆಗಳಿಂದ ನಿನ್ನನ್ನು ದೂರ ಸರಿದು ಬರುತ್ತ ಕ್ಷಣಗಳು ಸ್ವಾಮಿ. ಅಂದು ಪಾರ್ಥಿಲೋಮೇನನು ಯೇಸುವೆ ನನ್ನ ಮೇಲೆ ಕರುಣೆ ತೋರಿರಿ, ನನ್ನ ಮೇಲೆ ದಯೆ ತೋರಿರಿ ನುಡಿದಂತೆ ಈಗ ನಾನು ನಿನ್ನ ಮುಂದೆ ಅಂಗಲಾಚಿ ಪ್ರಾರ್ಥಿಸುತ್ತಿದ್ದೇನೆ ದೇವ. ನನ್ನ ಮೇಲೆ ಕರುಣೆ ತೋರಿರಿ, ನನ್ನ ಮೇಲೆ ದಯೆ ತೋರಿ ಸ್ವಾಮಿ. ಅಪದ ಎಲ್ಲ ಬಲಹೀನತೆಗಳು, ಕೌಟುಂಬಿಕ ಜೀವನದ ಎಲ್ಲ ಸಮಸ್ಯೆಗಳು ನೀವು ಬಲ್ಲವರಾಗಿದ್ದೀರ ರಾಜ್ಯ. ನಾನು ಪ್ರಾರ್ಥನೆಗೆ ಕೂರುವುದಕ್ಕಿಂತ ಮುಂಚೆ ಸ್ವಾಮಿ ನೀವು ನನಗೆ ಅರಿತಿದ್ದೀರ ಸ್ವಾಮಿ. ಸ್ವಾಮಿ, ನಾನು ನಿನ್ನನ್ನು ನೋಡುವ ಆಸೆ, ಒಮ್ಮೆ ನಿನ್ನೊಂದಿಗೆ ಜೀವಿಸುವ ಆಸೆ ಸ್ವಾಮಿ. ಆದರೂ ರಾಜ್ಯಾಧಿರಾಜನೇ, ಕೌಟುಂಬಿಕವಾದ ಜೀವಿತದಲ್ಲಿಯೂ ಮಕ್ಕಳಿಂದ, ಪತಿಯಿಂದ ಸ್ವಾಮಿ, ನನ್ನ ಅನಾರೋಗ್ಯದ ಸಮಸ್ಯೆಯಿಂದಲೂ ಅಪ್ಪ ನಾನು ಎಷ್ಟೋ ಬಾರಿ ನನ್ನನ್ನು ದೂರ ಸರಿದರು ಸ್ವಾಮಿ, ನೀವು ನನ್ನನ್ನು ಬಿಡಲಿಲ್ಲ ದೇವ. ಅಪ್ಪ, ನಮ್ಮನ್ನು ನಿಮ್ಮಂತೆ ಪ್ರೀತಿಸಲು ಯಾರಿಲ್ಲ ಸ್ವಾಮಿ ಲೋಕದಲ್ಲಿ. ಪತಿಯಿಂದ, ಮಕ್ಕಳಿಂದ, ಪತ್ನಿ ಆಗಲಿ, ಸಹೋದರರಾಗಲಿ, ಬಂಧು ಮಿತ್ರರಾಗಲಿ, ಸ್ನೇಹಿತರಾಗಲಿ ಪ್ರೀತಿ ಸ್ವಾಮಿ ಕೇವಲ ಕ್ಷಣಕ್ಕಾಗಿ ರಾಜ್ಯಾಧಿರಾಜನೇ ಆನಿದ ಶಾಶ್ವತವಾದ ಒಡಂಬಡಿಕೆಯ ಪ್ರೀತಿಯಲ್ಲಿ ಬಾಳುವ ಮಗಳಾಗಿ ನನ್ನನ್ನು ಮಾರ್ಪಡಿಸಿರಿ ಸ್ವಾಮಿ. ಅಪ್ಪ, ಯೇಸುವೆ ನನ್ನ ದೇಹದ ಕಣ್ಣುಗಳು ತೆರೆದಂತೆ, ಆತ್ಮಿಕವಾದ ನನ್ನ ಶರೀರದಲ್ಲಿರುವಂತ ಕಣ್ಣುಗಳು ತೆರೆದಂತೆ ಸ್ವಾಮಿ, ನನ್ನ ಹೃದಯ ಅಂತರಾಳದ ಕಣ್ಣುಗಳನ್ನು ತೆರೆಯುವಂತೆ ಮಾರ್ಪಡಿಸಿದೇವ. ನಿನ್ನ ಕಂಡುಕೊಳ್ಳುವಂತೆ ಈಗ ನನ್ನ ಕುಟುಂಬವನ್ನು ನನ್ನನ್ನು ನಿನ್ನ ರಕ್ತ ಕೋಟೆಯಲ್ಲಿ ಸಮರ್ಪಿಸಿಕೊಡ್ತೇನೆ ದೇವ. ನನ್ನನ್ನು ಪರಿವರ್ತಿಸು ಸ್ವಾಮಿ, ನನ್ನನ್ನು ಬಲಪಡಿಸು ದೇವ. ಹೆಚ್ಚೆಚ್ಚಾಗಿ ನನ್ನನ್ನು ಕಂಡುಕೊಳ್ಳುವಂತೆ ನನ್ನನ್ನು ನೀವು ಕರೆಯುವಂತೆ ಮಾರ್ಪಡಿಸು ಸ್ವಾಮಿ. ಇದುವರೆಗೂ ನಾನು ಜೀವಿಸುತ್ತಿರುವುದು ಸ್ವಾಮಿ ನಿನ್ನ ದೈವ ಕರುಣೆಯಿಂದ ರಾಜ್ಯ, ನಿನ್ನ ಆ ಪ್ರೀತಿಯಿಂದ ಸ್ವಾಮಿ ನನ್ನ ಮೇಲೆ ಕರುಣೆ ತೋರು ದೇವ. ನನ್ನ ಮೇಲೆ ದಯೆ ತೋರು ಸ್ವಾಮಿ. ನನ್ನ ಒಬ್ಬನಾಗಿ ಬಿಟ್ಟು ಹೋಗುವಂತ ದೇವರು ನೀನಲ್ಲ ಸ್ವಾಮಿ. ಅಪ್ಪ, ಸದಾ ನನ್ನನ್ನು ಹುಡುಕಿ ತರುವಂತ ದೇವರು ನೀನು ರಾಜ್ಯ. ನಾನು ನಿನ್ನ ಕುರಿಗಳಾಗಿರುವಂತೆ ನನ್ನನ್ನು ಮಾರ್ಪಡಿಸು ಸ್ವಾಮಿ. ಅಪ್ಪ ಯೇಸುವೆ, ನನ್ನ ಮೇಲೆ ಕರುಣೆ ತೋರು ಸ್ವಾಮಿ. ಎಷ್ಟು ಬಾರಿಗೆ ಯಾರು ಡಬಲ್ ಕ್ಲಿಕ್ ಮಾಡಿದ್ದೀರಿ? ಯಾರು ಡಬಲ್ ಕ್ಲಿಕ್ ಮಾಡಿರೋದು ಕಟ್ ಮಾಡಿ. ಡಬಲ್ ಕ್ಲಿಕ್ ಮಾಡಿರೋದು ಕಟ್ ಮಾಡಿ. ಪ್ರಾರ್ಥಿಸುವ ಸಮಯವಿದೆ. ನಿನ್ನ ಮಗಳಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಅಮ್ಮ ಪರಿಶುದ್ಧ ಪೂಜೆ ಕನ್ಯೆ ಮರಿಯಮ್ಮನವರೇ, ಸಕಲ ಸೌಭಾಗ್ಯಗಳ ರಾಣಿಯೇ, ವರದಾನಗಳ ರಾಣಿಯೇ, ನಮ್ಮೊಂದಿಗಿದ್ದು ಆ ನಿಮ್ಮ ಮಗನ ಕರುಣೆ ದಯೆಯಿಂದ ತುಂಬಿ ಬಾಳುವಂತ ಮಗಳಾಗಿ ನನ್ನನ್ನು ಮಾರ್ಪಡಿಸಿರಿ ಎಂದು ಸಂತರೊಂದಿಗೂ ದೂತರೊಂದಿಗೂ ಮಧ್ಯಸ್ಥಿಗೆ ವಹಿಸಿ ಬೇಡಿ ಪಡೆದುಕೊಂಡಿದ್ದ ತಾಯಿಯೇ. ಆಮೇನ್, 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 ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ. ದಾವಿದ ಕುಲಪುತ್ರರೇ, ನನ್ನ ಮೇಲೆ ಕರುಣೆ ತೋರಿರಿ. ಅಪ್ಪ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಕೂಗಿ ಕರೆಯುತ್ತಿದ್ದೇನೆ. ಬನ್ನಿ ಸ್ವಾಮಿ, ನನ್ನಲ್ಲಿ ನೆಲೆಸಲು ಬನ್ನಿ ಸ್ವಾಮಿ, ನನ್ನ ಕುಟುಂಬದಲ್ಲಿ ನೆಲೆಸಲು ಬನ್ನಿ ಸ್ವಾಮಿ.
ನಮ್ಮೆಲ್ಲರಲ್ಲಿ ನೆಲೆಸಲು ಬನ್ನಿ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನನ್ನು ಕೂಗಿ ಕರೆಯುವಾಗ ಸ್ವಾಮಿ ನೀನು ನಮ್ಮಲ್ಲಿ ಬಂದು ವಾಸ ಮಾಡುವಂತಹ ದೇವರು ನೀವು ಸ್ವಾಮಿ. ಅಪ್ಪ ತಂದೆಯೇ ಬನ್ನಿ. ಅಂದು ಹುಟ್ಟು ಕುರುಡನು ಸ್ವಾಮಿ ನಿಮ್ಮನ್ನು ಯೇಸುವೇ ದಾವಿದ ಕುಲಪುತ್ರರೇ ನನ್ನ ಮೇಲೆ ಕರುಣೆ ತೋರಿರಿ ಎಂದು ಕೂಗಿದ ತಕ್ಷಣ ನೀವು ಆತನನ್ನು ನೋಡಿದ ಆತನು ಸ್ವಾಮಿ. ಅಂದೆ ಅದೇ ರೀತಿ ಸ್ವಾಮಿ ನಾನು ಇಂದೂ ಸಹ ನಿಮ್ಮನ್ನು ಕೂಗಿ ಕರೆಯುತ್ತಿದ್ದೇನೆ. ಬನ್ನಿ ರಾಜ, ನನ್ನ ರೋಗದ ಅವಸ್ಥೆಯಲ್ಲಿ ಬನ್ನಿ ರಾಜ, ನನ್ನ ಕುಟುಂಬದ ಎಲ್ಲಾ ಸಮಸ್ಯೆಗಳಲ್ಲಿ ಬನ್ನಿ ರಾಜ, ನನ್ನ ಎಲ್ಲ ಬಲಹೀನತೆಗಳಲ್ಲಿ ಬನ್ನಿ ರಾಜ. ಅಪ್ಪ ತಂದೆ, ನೀನೊಬ್ಬನೇ ಸೃಷ್ಟಿಕರ್ತನು, ನೀನೊಬ್ಬನೇ ನಮ್ಮ ರಕ್ಷಕನು, ನೀನೊಬ್ಬನೇ ನಮ್ಮ ಉದ್ಧಾರಕನು ಸ್ವಾಮಿ. ನೀನಿಲ್ಲದೆ ಸ್ವಾಮಿ ನಾವು ಜೀವಿಸಲು ಸಾಧ್ಯವಿಲ್ಲ ಸ್ವಾಮಿ. ನೀನಿಲ್ಲದೆ ಸ್ವಾಮಿ ನಾನು ಬದುಕಲು ಸಾಧ್ಯವಿಲ್ಲ ಸ್ವಾಮಿ. ನೀನೇ ನನ್ನ ಎಲ್ಲವೂ ಸ್ವಾಮಿ, ಸರ್ವವೂ ನೀನಾಗಿದೆಯ ಸ್ವಾಮಿ. ಅಪ್ಪ ಬನ್ನಿ ಸ್ವಾಮಿ, ನಿಮ್ಮ ಅಂಗೈಯಲ್ಲಿ ನಮ್ಮೆಲ್ಲರನ್ನು ಚಿತ್ರಿಸಿಕೋ ಸ್ವಾಮಿ. ನನ್ನ ಕುಟುಂಬದ ಒಬ್ಬೊಬ್ಬ ಸದಸ್ಯರನ್ನು, ನನ್ನ ಸ್ವರ್ಗೀಯ ಯಾತ್ರಾ ತಂಡದ ಪ್ರತಿಯೊಬ್ಬ ಸದಸ್ಯರನ್ನು ಸ್ವಾಮಿ ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಳ್ಳಿ ಸ್ವಾಮಿ. ಅಪ್ಪ ತಂದೆ, ನಮ್ಮೆಲ್ಲರ ಕೋರಿಕೆಗಳನ್ನು, ನಮ್ಮೆಲ್ಲರ ಬೇಡಿಕೆಗಳನ್ನು ನೀನು ತಿಳಿದಾತನು ನೀನೊಬ್ಬನೇ ಸ್ವಾಮಿ. ಅಪ್ಪ ತಂದೆಯೇ, ನಮ್ಮನ್ನು ಕೈ ಬಿಡಬೇಡ ರಾಜ. ನಿನ್ನಲ್ಲಿ ನಾವು ಒಂದಾಗಿ ಸ್ವಾಮಿ, ನೀವು ಸಹ ನಮ್ಮಲ್ಲಿ ಒಂದಾಗಿ ಜೀವಿಸುವಂತಹ ಕರುಣೆಯನ್ನು ನಮ್ಮೆಲ್ಲರಿಗೂ ನೀಡಿರಿ ರಾಜ. ಅಪ್ಪ ತಂದೆ, ನಿನ್ನನ್ನು ಬಿಟ್ಟು ಬದುಕಲು ನಮಗೆ ಸಾಧ್ಯವಿಲ್ಲ ರಾಜ. ಅಪ್ಪ ತಂದೆ, ನಮ್ಮೆಲ್ಲರನ್ನು ಸ್ವಾಮಿ ನೀನು ತಿಳಿದಾತನು ಬಲವನಾತನು ಆಗಿದೆಯ ಸ್ವಾಮಿ. ನಮ್ಮೊಬ್ಬೊಬ್ಬನ ಕೊರತೆಗಳನ್ನು ನೀನು ತಿಳಿದಾತನು ನೀನಾಗಿದೆಯ ಸ್ವಾಮಿ. ಅವುಗಳನ್ನು ಸ್ವಾಮಿ ತೆಗೆದು ಹಾಕುವಂತಹ ಶಕ್ತಿ ನೀನೊಬ್ಬನಿಗೆ ಇದೆ ಸ್ವಾಮಿ. ಅಪ್ಪ ತಂದೆ, ನೀವೇ ನಮಗೆ ಸರ್ವವು, ನೀವೇ ನಮಗೆ ಎಲ್ಲವೂ ಆಗಿದ್ದೀರ ಸ್ವಾಮಿ. ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನಮಗಿಲ್ಲ ರಾಜ. ನಿನ್ನನ್ನು ಬಿಟ್ಟು ಜೀವಿಸುವಂತಹ ನಮಗೆ ಶಕ್ತಿ ನಮಗಿಲ್ಲ ರಾಜ. ಅಪ್ಪ ತಂದೆ, ನೀನು ಸದಾ ನಮ್ಮಲ್ಲಿರು ಸ್ವಾಮಿ. ನಮ್ಮನ್ನು ಬಿಟ್ಟು ಕದಲಬೇಡ ಸ್ವಾಮಿ. ಅಪ್ಪ ಸ್ವಾಮಿ, ನೀವು ನಮ್ಮನ್ನೇ ಇರಿ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ನಾವೆಲ್ಲರೂ ಸ್ವಾಮಿ ಒಂದೇ ಕುಟುಂಬವಾಗಿ ನಿಮ್ಮನ್ನು ಕೂಗಿ ಕರೆಯುತ್ತಿದ್ದೇವೆ ರಾಜ. ದಿನಂಪ್ರತಿ ನಮ್ಮ ಬಳಿ ಇರು ಸ್ವಾಮಿ. ಅಪ್ಪ ತಂದೆ, ಬೆಳಗಿನ ಜಾವದಲ್ಲೇ ಸ್ವಾಮಿ ನಾವು ನಿಮ್ಮನ್ನು ಕೂಗಿ ಕರೆಯಬೇಕು ಸ್ವಾಮಿ. ಆ ದಿನವೆಲ್ಲ ನೀವು ನಮ್ಮನ್ನು ಇದ್ದುಕೊಂಡು ನಮ್ಮ ಪ್ರತಿಯೊಂದು ಜೀವಿತವನ್ನು, ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೆಸುವಾತನು ನೀನು ಸ್ವಾಮಿ. ಅಪ್ಪ ತಂದೆ, ಬೆಳಗಿನ ಜಾವದಲ್ಲೇ ನೀವು ನಮ್ಮೊಂದಿಗೆ ಇರಿ ಸ್ವಾಮಿ. ಇಡೀ ದಿನ ನಮ್ಮನ್ನು ಸಂರಕ್ಷಿಸಿ, ನಮ್ಮನ್ನು ಕಾಪಾಡಿ, ನಮ್ಮನ್ನು ಆಶೀರ್ವದಿಸುವಂತಹ ದೇವನು ನೀನು ಸ್ವಾಮಿ. ಅಪ್ಪ ತಂದೆಯ ಬನ್ನಿ, ನಿಮ್ಮನ್ನು ಕೂಗಿ ಕರೆಯುತ್ತಿರುವಂತಹ ಪ್ರತಿಯೊಬ್ಬರ ಹೃದಯಗಳಲ್ಲಿ ಬನ್ನಿ ಸ್ವಾಮಿ. ಅಪ್ಪ ತಂದೆಯೇ, ನಮ್ಮನ್ನು ಬಿಟ್ಟು ನೀವೆಂದೂ ಹೋಗಬೇಡಿ ಸ್ವಾಮಿ. ಅಪ್ಪ ನಮ್ಮ ಜೀವೋದ್ಧಾರಕನು ನಮ್ಮಲ್ಲಿ ಸಮಯದಲ್ಲಿ ಕರೆಯುತ್ತಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆಯು. ಆಮೆನ್. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಪ್ರತಿದಿನವೂ ಸ್ವಾಮಿ ಅಪ್ಪ ಎಂದು ಕೂಗಿ ಪ್ರತಿದಿನ ಬೆಳಗಿನ ಜಾವದಲ್ಲಿ ಸ್ವಾಮಿ ಕೂಗಿ ಕರೆಯುತ್ತಿದ್ದೇನೆ ಸ್ವಾಮಿ. ನನ್ನ ಮೇಲೆ ದಯೆ ತೋರು ಸ್ವಾಮಿ, ನನ್ನ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ ಯೇಸುವೆ, ಅಪ್ಪ ಹಸಿರೋಗಲು ತನ್ನ ಕಣ್ಣಿಗಾಗಿ ಪ್ರಾರ್ಥಿಸಿದ ಸ್ವಾಮಿ. ಆದರೆ ನನ್ನ ದೇಹದ ಅಂಗಾಂಗಗಳೆಲ್ಲವೂ ಚೆನ್ನಾಗಿ ಕೊಟ್ಟಿದ್ದೀಯ ಸ್ವಾಮಿ. ಆದರೆ ಆತ್ಮದ ಅಂಗಾಂಗವು ಕುರುಡಾಗಿದೆ ಸ್ವಾಮಿ. ಅವರು ಕುರುಡುತನವನ್ನು ನನ್ನಿಂದ ತೆಗೆದು ಹಾಕು ಸ್ವಾಮಿ. ನನ್ನ ಪಾಪ ದೋಷಗಳನ್ನು ಕ್ಷಮಿಸು ತಂದೆ. ಅಪ್ಪ ಯೇಸುವೆ, ಪ್ರತಿದಿನವೂ ಅಪ್ಪ ಅಪ್ಪ ಎಂದು ಕರೆಯುವ ಮಗನಾಗಿದ್ದೇನೆ ಸ್ವಾಮಿ. ಅಪ್ಪ ಯೇಸುವೆ, ನನ್ನ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ ತಂದೆ, ನನ್ನಲ್ಲಿರುವುದು ನನ್ನ ಆತ್ಮದಲ್ಲಿ ನಿನ್ನನ್ನೇ ಕಂಡುಕೊಂಡು ನಿನ್ನಲ್ಲಿ ಆಳವಾಗಿ ವಿಶ್ವಾಸಿಸುವಂತ ಕೃಪಾಬಲವನ್ನು ನೀಡುತ್ತದೆ. ಅಪ್ಪ ಯೇಸುವೆ,
ನನ್ನ ಪಾಪಗಳನ್ನು, ನನ್ನ ತಪ್ಪುಗಳನ್ನು ಕ್ಷಮಿಸುವುದು ಎನ್ನುತ್ತೀನಿ. ಅಪ್ಪ ಯೇಸುವೆ, ಯಾವಾಗಲೂ ನಿನ್ನ ಮಗಳಾಗಿ ಜೀವಿಸುವಂತೆ ಮಾಡುತ್ತೇನೆ. ಅಪ್ಪ ಯೇಸುವೆ, ನನ್ನಲ್ಲಿರುವ ಕುಂದು ಕೊರತೆಗಳನ್ನು ನಿನಗೆ ಅರಿವಿದೆ ಸ್ವಾಮಿ. ನಾನು ಹೇಳಬೇಕಾಗಿಲ್ಲ, ಎಲ್ಲವೂ ನೀನು ಬಲ್ಲವನಾಗಿದ್ದೀಯ ತಂದಿನಿ. ಅಪ್ಪ ತಂದೆಯೇ, ಯಾವಾಗಲೂ ಅಪ್ಪ ಅಪ್ಪ ಎಂದು ಕೂಗಿ ಕರೆಯುವಾಗ ತಂದೆ ನೀನು ನನಗೆ ಸುತ್ತರವನ್ನು ಕೊಡುತ್ತಿದ್ದೀಯ. ಆದರೂ ಕೊರತೆ ಕಾಣುತ್ತೇನೆ ಸ್ವಾಮಿ. ಅಪ್ಪ ಯೇಸುವೇ, ಪ್ರತಿ ದಿನವೂ ಪ್ರತಿ ಕ್ಷಣವೂ ಸ್ವಾಮಿ ನನ್ನ ಜೊತೆ ಇದ್ದು ನನ್ನಲ್ಲಿ ವಾಸಿಸಬೇಕು ನೀನು ಕೇಳುತ್ತೇನೆ ಸ್ವಾಮಿ. ಒಳ್ಳೆಯಾಗಿ ಜೀವನ ಸಾಗಿಸುತ್ತಿರುವ ನನಗೆ ನೀನೇ ದಾರಿ ಸ್ವಾಮಿ. ನೀನೇ ನನ್ನ ಜೊತೆ ಇರ್ತೀಯ ಸ್ವಾಮಿ. ನನ್ನ ನಂಬಿಕೆ ಇದೆ ಸ್ವಾಮಿ. ತಪ್ಪು ನೆನಪುಗಳು ಎಲ್ಲವೂ ನೀನು ಅರಿತಿದ್ದೀಯ ಸ್ವಾಮಿ. ನನ್ನಲ್ಲಿರುವ ಒಳ್ಳೆಯದು ಕೆಟ್ಟದ್ದು ನೀನು ಬಲ್ಲವನಾಗಿದ್ದೀಯ ಸ್ವಾಮಿ. ನಾನು ಏನಕ್ಕಾಗಿ ಪ್ರಾರ್ಥಿಸುತ್ತಿದ್ದೇನೋ, ಯಾವುದಕ್ಕಾಗಿ ನಿನ್ನ ಮುಂದೆ ಕಣ್ಣೀರಿಸುತ್ತೇನೆ ಎಂದು ನೀನು ಅರಿತಿದ್ದೀಯ ತಂದೆ. ಅಪ್ಪ ತಂದೆಯೇ, ನನ್ನ ಮೇಲೆ ದಯವಿಟ್ಟು ಸ್ವಾಮಿ. ನಿನ್ನ ಮಗಳಾಗಿ ಪ್ರಾರ್ಥಿಸುವಾಗ ನನ್ನನ್ನು ಪ್ರೀತಿಸಿ ನನ್ನಲ್ಲಿ ವಾಸ ಮಾಡುತ್ತಂದೆ. ನನ್ನಲ್ಲಿ ಆಳವಾದ ವಿಶ್ವಾಸವನ್ನು ಮೂಡಿಸುತ್ತಂದೆ. ಅಪ್ಪ ಯೇಸುವೆ, ನಿನ್ನ ಮಗಳ ಮೇಲೆ ದಯವಿಟ್ಟು ಸ್ವಾಮಿ. ನಿನ್ನ ಮಗಳನ್ನು ಆಶೀರ್ವದಿಸುತ್ತಂದೆ. ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ, ರಜಾ ವಂದನೆ, ರಜಾ ಆರಾಧನೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ವರವನ್ನು ನಮ್ಮೆಲ್ಲರಿಗೂ ಕರುಣಿಸಿದಕ್ಕಾಗಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ ತಾಯಿದ ಕುಲಪುತ್ರರೇ, ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಕರುಣೆಗೋಸ್ಕರ ನಾವೆಲ್ಲರೂ ಹಂಬಲಿಸ ಕುಳಿತಿದ್ದೀವಿ ಸ್ವಾಮಿ. ಅಪ್ಪ, ನಮ್ಮೆಲ್ಲರುವ ಆಸೆ ಆಕಾಂಕ್ಷೆಗಳ ಮೇಲೆ ಇಳಿದು ಬಂದಿರಿ. ನಿಮ್ಮ ಕರುಣೆಯ ಓಮಳೆಯನ್ನು ಸುರಿಸಿರಿ ಸ್ವಾಮಿ. ಯೇಸುವೆ, ನನ್ನ ಮೇಲೆ ನಿಮ್ಮ ಕರುಣೆಯ ಓಮಳೆಯನ್ನು ಸುರಿಸಿರಿ ರಜಾ. ಯೇಸುವೆ, ನಿಮ್ಮ ಕರುಣೆ ನನ್ನ ಮೇಲೆ ಓಮಳೆಯಾಗಿ ಇಳಿದು ಬರಲಿ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ದಾವೀದ ಕುಲಪುತ್ರರೇ, ಅಪ್ಪ ಅಂದು ಬರ್ತಲೊಮ್ಮೆ ನಿನ್ನನ್ನು ಕೂಗಿ ಕರೆದಾಗ ಆ ಮಗನನ್ನು ನೀವು ಸಂತೈಸಿದಂತೆ ನನ್ನನ್ನು ಈ ಕ್ಷಣದಲ್ಲಿ ಸಂತೈಸಲು ಬನ್ನಿರಿ ಸ್ವಾಮಿ. ಅಪ್ಪ ತಂದೆಯೇ, ನಾನು ಬಲಹೀನಳು ಸ್ವಾಮಿ. ಅಪ್ಪ, ನಿಮ್ಮನ್ನು ಕೂಗಿ ಕರೆಯುವಷ್ಟು ಅಯೋಗ್ಯಳು ರಜಾ. ಆದರೆ ಸ್ವಾಮಿ, ನಿನ್ನ ಮಗಳಾಗಿ ಈ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸಲಿಕ್ಕೆ ನನ್ನ ಕರೆ ತಂದಿದ್ದೀರಾ ಸ್ವಾಮಿ. ಅದಕ್ಕೋಸ್ಕರ ನಾನು ನಿನ್ನನ್ನು ಕೂಗಿ ಕರೀತಾ ಇದ್ದೇನೆ ಸ್ವಾಮಿ. ದಾವೀದ ಕುಲಪುತ್ರರೇ, ನನ್ನ ಮೇಲೆ ಕರುಣೆಯಾಗಿರಿ. ಅಪ್ಪ, ನನ್ನ ಬಲಹೀನತೆಯಲ್ಲೂ ನಿಮ್ಮ ಬಲವನ್ನು ಕೊಟ್ಟು ನನ್ನನ್ನು ಸಂತೈಸಿರಿ ಸ್ವಾಮಿ. ಯೇಸುವೆ, ದಾವೀದ ಕುಲಪುತ್ರರೇ, ನನ್ನನ್ನು ಆಶೀರ್ವದಿಸಿರಿ, ಸಂತೈಸಿರಿ, ನನ್ನ ಬಲಪಡಿಸಿರಿ ಸ್ವಾಮಿ. ಅಪ್ಪ ತಂದೆ, ಅಪ್ಪ ಈ ಲೋಕದ ಜೀವಿತದಲ್ಲಿ ಸೋತು ಹೋಗಿದ್ದೀನಿ ಸ್ವಾಮಿ. ಅಪ್ಪ ನೊಂದು ಹೋಗಿದ್ದೀನಿ ಸ್ವಾಮಿ. ಅಪ್ಪ, ಜೀವಿಸ್ಲಿಕ್ಕೆ ದಾರಿ ಗೊತ್ತಿಲ್ಲ, ಹೇಗೆ ಬದುಕಬೇಕೆಂಬ ದಾರಿ ಗೊತ್ತಿಲ್ಲ ಸ್ವಾಮಿ. ಅಪ್ಪ, ನಿನ್ನ ಮಾರ್ಗ ಒಂದೇ ನನಗೆ ದಾರಿ ಅಂತ ಕೇಳಿ ಜೀವಿಸುತ್ತಾ ಇರೋ ಮಗಳು ಸ್ವಾಮಿ. ಯೇಸುವೆ, ನನ್ನನ್ನು ಆಶೀರ್ವದಿಸಿರಿ, ನನ್ನನ್ನು ಬಲಪಡಿಸಿರಿ ಸ್ವಾಮಿ. ಅಪ್ಪ ತಂದೆ, ನನ್ನ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಅಪ್ಪ, ನಾನು ಕೂಗಿ ಕರೆಯುವಾಗ ನೊಂದು ಬೆಂದೋದಾಗ ಅಪ್ಪ ನೀವು ನನ್ನ ಜೊತೆ ಇದ್ದು ನನ್ನ ಸಂತೈಸುತ್ತಾನೆ ಇದ್ದೀರಾ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ನೀವೊಬ್ಬರೇ ನನಗೆ ರಕ್ಷಕರು. ಅಪ್ಪ, ನಿಮ್ಮನ್ನು ಬಿಟ್ಟರೆ ಈ ಲೋಕದಲ್ಲಿ ಯಾರು ಇಲ್ಲ ಸ್ವಾಮಿ. ಅಪ್ಪ, ನೀವು ಅರಿತಿದ್ದೀರಾ ಸ್ವಾಮಿ. ನನ್ನ ನೋವುಗಳು, ಸಂಕಟ, ಭಾರ, ನೋವು ಎಲ್ಲವೂ ನೀವು ತಿಳಿದಿದ್ದೀರಾ ಸ್ವಾಮಿ. ಅಪ್ಪ ತಂದೆ, ನಾನು ಇನ್ನೂ ಹೆಚ್ಚೆಚ್ಚಾಗಿ ನನಗೆ ಜ್ಞಾನವನ್ನು ಕೊಡಿರಿ. ಹೇಗೆ ಜೀವಿಸಬೇಕೆಂಬ ಮಾರ್ಗದರ್ಶನವನ್ನು ಕೊಡಿರಿ ಸ್ವಾಮಿ. ಅಪ್ಪ, ಹೇಗೆ ಬದುಕಬೇಕೆಂಬ ಜ್ಞಾನವಿಲ್ಲದೆ ಅಪ್ಪ ಸೋತು ಹೋಗ್ತಾ ಇದ್ದೀನಿ ಸ್ವಾಮಿ. ನಿತ್ರಳಾಗಿ ಹೋಗ್ತಾ ಇದ್ದೀನಿ ಸ್ವಾಮಿ. ಯೇಸುವೆ, ನನ್ನ ಮೇಲೆ ಕರುಣೆಯಾಗಿ ಬನ್ನಿರಿ, ಊಮಳೆಯಾಗಿ ಹಿಡಿದು ಬನ್ನಿರಿ ಸ್ವಾಮಿ.
ಅಪ್ಪ ತಂದೆ, ನಿಮ್ಮ ವಾಕ್ಯ ಹಿಡಿದುಕೊಂಡು ಜೀವಿಸುತ್ತೀರ ಮಗಳು ಸ್ವಾಮಿ. ಅಪ್ಪ, ನಿಮ್ಮ ವಾಕ್ಯಗಳು ನನಗೆ ಧೈರ್ಯವನ್ನು ಕೊಡುತ್ತಾ ಇದೆ ಸ್ವಾಮಿ. ನಿಮ್ಮ ವಾಕ್ಯ ನಡೆದುಕೊಂಡು ಬದುಕುತ್ತಾ ಇದ್ದೀನಿ ಸ್ವಾಮಿ. ಅಪ್ಪ, ಇನ್ನು ಹೆಚ್ಚೆಚ್ಚಾಗಿ ನನ್ನ ಸಂತೈಸಿ ಮುನ್ನಡೆಸಿರೆಂದು ಸಮರ್ಪಿಸುತ್ತೇನೆ ರಜ. ಅಪ್ಪ ತಂದೆ, ನನ್ನಂತೆ ಲೋಕದಲ್ಲಿ ಎಷ್ಟೋ ಮಕ್ಕಳು ಸ್ವಾಮಿ ಈ ಲೋಕಕ್ಕೆ ಬದುಕಲಿಕ್ಕೆ ಪರಿತಪ್ಪಿಸದೆ ಅಪ್ಪ ಕೂಗಿ ನಿಮ್ಮನ್ನು ಕರೀತಾ ಇದ್ದಾರೆ ಸ್ವಾಮಿ. ಆ ಮಕ್ಕಳು ಸಹ ಸಂತೈಸಿರಿ ಸ್ವಾಮಿ. ಎಷ್ಟೇ ಒಂದೊಂದು ವ್ಯಕ್ತಿಗಳು ನಿಮ್ಮನ್ನು ಕೂಗಿ ಕರೆಯುವಾಗ ಆ ಮಕ್ಕಳನ್ನು ಆಶೀರ್ವದಿಸಿರಿ, ಸಂತೈಸಿರಿ ಸ್ವಾಮಿ. ನೀವಿಲ್ಲದ ಯಾರು ಸ್ವಾಮಿ ಈ ಲೋಕದಲ್ಲಿ? ಅಪ್ಪ, ನಿಮ್ಮನ್ನು ಬಿಟ್ಟರೆ ಯಾವ ದೇವರುಗಳು ಸ್ವಾಮಿ? ಎಸ್ವೇ, ನಮ್ಮೆಲ್ಲರನ್ನು ಸಂತೈಸಿ ಆಶೀರ್ವದಿಸಿರೆಂದು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಸೋತೆ ಬೆಳಲು ಬೆಂದು ಹೋಗಿದ್ದೀವಿ ಸ್ವಾಮಿ. ಎಸ್ವೇ, ಕರುಣೆಯಾಗಿರಿ, ದಯಾಗಿರಿ ಸ್ವಾಮಿ. ಅಪ್ಪ, ಎಲ್ಲ ದುಃಖ ಭಾರವೆಲ್ಲ ನೀಗೆ ಹೋಗಲಿ ಸ್ವಾಮಿ. ಅಪ್ಪ, ನಿಮ್ಮ ಜ್ಞಾನವನ್ನು ನಮಗೆ ಕೊಡಿರಿ, ನಿಮ್ಮ ಆಶೀರ್ವಾದವನ್ನು ನಮಗೆ ಅನುಗ್ರಹಿಸಿ ಕೊಡಿರಿ ಸ್ವಾಮಿ. ಅಪ್ಪ ತಂದೆ, ಈ ಲೋಕದಲ್ಲಿ ಬದುಕಬೇಕಂದ್ರೆ ಜ್ಞಾನ ತಿಳುವಳಿಕೆ ಮುಖ್ಯ ಸ್ವಾಮಿ. ಆದ್ರೆ ಆ ಜ್ಞಾನದ ಕೊರತೆ ನನಗಿದೆ ಸ್ವಾಮಿ. ಅಪ್ಪ, ನಿಮ್ಮ ಜ್ಞಾನವನ್ನು ನನಗೆ ಅನುಗ್ರಹಿಸಿ ಕೊಡಿರಿ, ಆ ತಿಳುವಳಿಕೆಯನ್ನು ಅನುಗ್ರಹಿಸಿ ಕೊಡಿರಿ ಸ್ವಾಮಿ. ಅಪ್ಪ ತಂದೆ, ಈ ಲೋಕದಲ್ಲಿ ಜ್ಞಾನ ಇಲ್ಲದಿದ್ದರೆ ಈ ಲೋಕದ ಜನ ತುಳಿದು ಬಿಡುತ್ತಾರೆ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಜ್ಞಾನದ ಮಾರ್ಗದಲ್ಲಿ ಜೀವಿಸುವ ಅನುಗ್ರಹ ಕೊಡಿರಿ. ಅಪ್ಪ, ನಿಮ್ಮ ವಿವೇಕವನ್ನು ಕೊಡಿರಿ, ಪವಿತ್ರಾತ್ಮರ ಸತ್ಫಲಗಳನ್ನು ನನಗೆ ಕೊಡಿರಿ ಸ್ವಾಮಿ, ಅನುಗ್ರಹಿಸಿ ಕೊಡಿರಿ ಸ್ವಾಮಿ. ಅಪ್ಪ, ಆ ವಿವೇಕವನ್ನು ಆ ಜ್ಞಾನದಿಂದ ಜೀವಿಸುವ ಕೃಪೆಯನ್ನು ಅನುಗ್ರಹಿಸಿ ಕೊಡಿರಿ ಸ್ವಾಮಿ. ಎಸ್ವೇ, ತಾಗಿದ ಕುಲಪುತ್ರರೇ, ಕರುಣೆಯಾಗಿ ಬಂದಿರಿ, ಹೂಮಳೆಯಾಗಿ ಬಂದಿರಿ ಸ್ವಾಮಿ. ಅಪ್ಪ, ನನ್ನನ್ನು ಕೈ ಬಿಡದಂತೆ ಆಶೀರ್ವದಿಸಿರಿ. ಅಪ್ಪ, ಇಷ್ಟು ವರ್ಷಗಳ ಕಾಲ ನನ್ನನ್ನು ಕಾಪಾಡುತ್ತಾ ಬಂದಿರ, ಇನ್ನು ಮುಂದೆ ನನ್ನ ಕಾಪಾಡುತ್ತೀರಾ ಎಂಬ ನಂಬಿಕೆ ಭರವಸೆಯಿಂದ ಅಪ್ಪ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು ಸಲ್ಲಿಸುತ್ತೇನೆ ಸ್ವಾಮಿ. ಎಸ್ವೇ, ಅಂಜದ ಎಳೆಗುಂದದೆ ಅಪ್ಪ ನಿಮ್ಮನ್ನು ಜೀವಿಸುತ್ತಾ ಅಪ್ಪ ಕೊನೆ ಉಸಿರಿರುವವರೆಗೂ ಅಪ್ಪ ನಿಮ್ಮ ಮಗಳಾಗಿ ಬದುಕುವಂತ ಅನುಗ್ರಹವನ್ನು ಅನುಗ್ರಹಿಸಿ ಕೊಡಿರಿ ಸ್ವಾಮಿ. ಎಸ್ವೇ, ನಿಮ್ಮ ಆಶೀರ್ವಾದವು ಹೂಮಳೆಯಾಗಿ ಇಳಿದು ಬಂದಿರಿ ರಜ. ಅಪ್ಪ ತಂದೆ, ಕರುಣೆ ತೋರಿರಿ, ದಯ ತೋರಿರಿ. ಅಪ್ಪ, ನನ್ನ ಒಡ ಹುಟ್ಟಿದವರ ದುಃಖ ಭಾರವೆಲ್ಲವನ್ನು ಅವರೆಲ್ಲ ದುಃಖ ಭಾರಗದ ಮೇಲೆ ಎಸ್ವೇ ನಿಮ್ಮ ಕರುಣೆಯಾಗಿ ಉಳಿದು ಬಂದಿರಿ, ಅವರನ್ನು ಸಂತೈಸಿ ಆಶೀರ್ವದಿಸಿರಿ ಎಂದು ಅಪ್ಪ ಇಲ್ಲಿರುವ ಪ್ರತಿಯೊಬ್ಬರ ಮೇಲೆ ಎಸ್ವೇ ನಿಮ್ಮ ಕರುಣೆಯು ಹೂಮಳೆಯಾಗಿ ಇಳಿದು ಬರಲೆಂದು ಸಮರ್ಪಿಸುತ್ತಾ ಪಿತಾಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಜೀವನವನ್ನು ತಂದೆ. ಆಮೆನ್. ತಂದೆ ಸ್ತೋತ್ರ, ಯೇಸು ಸ್ವಾಮಿಯ ಸ್ತೋತ್ರ, ಪವಿತ್ರಾತ್ಮರ ಸ್ತೋತ್ರ. ಅಪ್ಪ ತಂದೆ, ಮತ್ತೊಂದು ಹೊಸ ದಿನವನ್ನು ನೋಡುವ ಭಾಗ್ಯವನ್ನು, ಈ ಜಾವದಲ್ಲಿ ನಿಮ್ಮೊಂದಿಗಿರುವ ಭಾಗ್ಯವನ್ನು ನಮಗೆ ನೀಡಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಯೇಸುವೆ, ಕರುಣಾಮಯನೇ, ದಯಾಮಯನೇ, ನನ್ನ ಮೇಲೆ ಕರುಣೆ ತೋರಿ, ದಯ ತೋರಿ ಸ್ವಾಮಿ. ಯೇಸುವೆ, ನೀವು ನನ್ನ ಜೀವಿತದಲ್ಲಿ ಬಂದಿರಿ ಸ್ವಾಮಿ, ನನ್ನನ್ನು ಬಲಪಡಿಸಿರಿ ಸ್ವಾಮಿ. ನಾನು ಬಲಹೀನಳು ಸ್ವಾಮಿ, ಆಗ ಸದಾ ನಿಮ್ಮನ್ನು ಪ್ರೀತಿಸುವ ಮಗಳು ಸ್ವಾಮಿ, ನಿಮಗಾಗಿ ಹಂಬಲಿಸುವ ಮಗಳು ಸ್ವಾಮಿ. ಯೇಸುವೆ, ಈ ಮನುಷ್ಯರ ಪ್ರೀತಿಯಿಂದ ಬರೀ ದುಃಖ ನೋವುಗಳು ಸ್ವಾಮಿ. ಯೇಸುವೆ, ನಿಮ್ಮ ಪ್ರೀತಿಯಾದರೂ ಚಿನ್ನ ಬೆಳೆ ವೈಡೂರ್ಯಕ್ಕಿಂತಲೂ ಶ್ರೇಷ್ಠವಾದುದು ಸ್ವಾಮಿ. ಯೇಸುವೆ, ನನ್ನ ಮೇಲೆ ನಿಮ್ಮ ಕರುಣೆ ದಯೆ ಸದಾ ನನ್ನ ಮೇಲೂ ನನ್ನ ಕುಟುಂಬದ ಮೇಲಿರಲಿ ಸ್ವಾಮಿ. ಹೌದು ಸ್ವಾಮಿ. ಯೇಸುವೆ, ನಾನು ನನ್ನ ಶಕ್ತಿ ಸಾಮರ್ಥ್ಯವನ್ನು ನಂಬಿ ಹೋಗುವಾಗ ನನ್ನ ಜೀವಿತದಲ್ಲಿ ಬರೀ ನಾನು ಮುಳುಗಿ ಹೋಗುತ್ತೇನೆ ಸ್ವಾಮಿ. ಆದರೆ ನೀವು ನನ್ನ ಜೀವಿತದಲ್ಲಿ ಇರುವಾಗ ಯಾವುದೇ ಅಲೆಗಳು ಚಂಡಮಾರುತಗಳು ಬಂದರೂ ನಾನು ಶಕ್ತರಾಗಿ ನಿಲ್ಲಬಲ್ಲೆ ಸ್ವಾಮಿ. ಹೌದು ಯೇಸುವೆ, ನಾನು ನಿಮ್ಮನ್ನೇ ನಂಬಿದ್ದೇನೆ ಸ್ವಾಮಿ, ನಿಮ್ಮನ್ನೇ ಆಶ್ರಯಿಸಿಕೊಂಡಿದ್ದೇನೆ ಸ್ವಾಮಿ. ನನ್ನನ್ನು ಕೈ ಹಿಡಿದು ಮುನ್ನಡೆಸಿರಿ ಸ್ವಾಮಿ. ಈ ಲೋಕದ ಯಾವುದೇ ಸುಖ ಭೋಗಗಳು ನನ್ನನ್ನು ಆಕರ್ಷಿಸಿದರು ಸ್ವಾಮಿ, ಅದನ್ನೆಲ್ಲ ಜಯಿಸಲು ನನಗೆ ಶಕ್ತಿ ನೀಡಿ ಸ್ವಾಮಿ. ನನಗೆ ಶಕ್ತಿ ಬೇಕು ಸ್ವಾಮಿ. ಕುಗ್ಗಿ ಹೋದ ನನ್ನನ್ನು ಬಲಪಡಿಸಿದವರು ನೀವು ಸ್ವಾಮಿ. ಯೇಸುವೆ, ನಿಮ್ಮ ಮಗಳ ಮೇಲೆ ಕರುಣೆ ತೋರಿ ಸ್ವಾಮಿ. ನನ್ನ ಏಕಾಂಗಿತನದಲ್ಲಿ ನನ್ನೊಂದಿಗಿದ್ದು ನನ್ನನ್ನು ಬಲಪಡಿಸಿರಿ ಸ್ವಾಮಿ. ನಿಮ್ಮ ಮಗಳಾಗಿ ಬಾಳಬೇಕೆಂಬ ಆಸೆ ಸ್ವಾಮಿ, ನಿಮ್ಮಂತೆ ಬಾಳಬೇಕೆಂಬ ಆಸೆ ಸ್ವಾಮಿ. ನನ್ನನ್ನು ನಿಮ್ಮ ಜ್ಞಾನದಿಂದ ತುಂಬಿರಿ ಸ್ವಾಮಿ. ನನ್ನೆಲ್ಲ ಹೋರಾಟಗಳನ್ನು ಜಯಿಸಲು ಶಕ್ತಿ ನೀಡಿ ಸ್ವಾಮಿ. ಸದಾ ನಿಮ್ಮೊಂದಿಗೆ ಬಾಳುವ ಕೃಪೆಯನ್ನು ನನಗೆ ಕರುಣಿಸಿರಿ ಎಂದು ಪಿತಾ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್.
ತಂದೆಯೇ ಕೂಗುತ್ತಾ ಇದ್ದೇವೆ. ತಂದೆಯೇ ಪುತ್ರರೇ ಅಂತ ನಾವು ಕೂಗುತ್ತಾ ಇದ್ದೇವೆ. ಅಪ್ಪ ತಂದೆಯೇ, ಕೂಗಬೇಕಾದರೆ ನಮ್ಮನ್ನು ತಂದೆಯೇ, ನಮ್ಮ ಪಾಪಗಳನ್ನು ದೋಷಗಳನ್ನು ನೋಡುವಂತವರಲ್ಲ ನೀವು. ಅಪ್ಪ ತಂದೆಯೇ, ನಮ್ಮನ್ನು ಶ್ರೀಮಂತ ಬಡವ ಅಂತ ನೋಡುವರಲ್ಲ ನೀವು. ಅಪ್ಪ ತಂದೆಯೇ, ನೀವು ಭೇದ ಭಾವವನ್ನು ಮಾಡುವರಲ್ಲ ತಂದೆಯೇ. ಅಪ್ಪ ತಂದೆಯೇ, ಒಡೆಯನೇ, ನೀನು ಯಾವುದಕ್ಕೂ ಬೇಡವಾದವನಲ್ಲ ಅಂತ ನೋಡುವರಲ್ಲ. ಹೇಗೆ ಇದ್ದರೂ ಅಪ್ಪಿಕೊಳ್ಳುವ ನಿಮ್ಮ ಕೈಗಳು ತಂದೆಯೇ. ಅಪ್ಪ ತಂದೆಯೇ, ಒಡೆಯನೇ, ಆ ಪಾರ್ಥಿವ ಮಾಸ ಕುರುಡನು ತಂದೆಯೇ ರೋಡು ಮಗಳಲ್ಲಿ ಕೂತುಕೊಂಡು ಕೂಗಬೇಕಾದರೆ ತಂದೆಯೇ, ಆತನನ್ನು ನೀವು ಯಾವ ಸ್ಥಿತಿಲಿದ್ದಾನೆ ಅಂತ ನೀವು ನೋಡುವಂತವರಲ್ಲ. ಆದರೂ ಮುಂದೆ ನಿಂತು ಮಾತಾಡಿದವರು ನೀವು ಆಗಿದ್ದೀರಿ. ಅಪ್ಪ ತಂದೆಯೇ, ಅದೇ ರೀತಿ ನಾವುಗಳಿದ್ದೇವೆ ತಂದೆಯೇ, ನಿಮ್ಮನ್ನು ಕೂಗುತ್ತಾ ಇದ್ದೇವೆ. ಅಪ್ಪ ತಂದೆಯೇ, ದಾವಿದ ಪುತ್ರರೇ ಅಂತ ನಾವು ಕೂಗುತ್ತಾ ಇದ್ದೇವೆ. ಅಪ್ಪ ತಂದೆಯೇ, ಆತನು ನಿಮ್ಮನ್ನು ಕೂಗಬೇಕಾದರೆ ತಂದೆಯೇ, ಆತನಿಗೆ ಕಣ್ಣು ಕಾಣದೇ ಇಲ್ಲದೆ ಹೋದರೂ ಅಕ್ಕಪಕ್ಕ ನೀವು ಸಂಚರಿಸಬೇಕಾದರೆ ನೀವು ಏನು ಮಾಡುತ್ತಿದ್ದೀರ ಅಂತ ತಿಳಿದು ಆತನು ನನ್ನನ್ನು ಗುಣಪಡಿಸಬಹುದು ಅಂತ ಆತನು ನಂಬಿಕೆ ಇಟ್ಟು ಮನಸ್ಸಿನಲ್ಲಿ ಸಂಶಯ ಪಡದೆ ಕೂಗಿದನು. ಅಪ್ಪ ತಂದೆಯೇ, ಅದೇ ರೀತಿ ನಾವು ಕೂಡ ಕೂಗುತ್ತಾ ಇದ್ದೇವೆ ತಂದೆಯೇ. ನಾವು ಕೂಡ ದಾವಿದ ಪುತ್ರರೇ ನಮಗೆ ಜಯ ಕೊಡಿ, ದಾವಿದ ಪುತ್ರರೇ ನಮಗೆ ಜಯ ಕೊಡಿ ಅಂತ ಕೂಗುತ್ತಾ ಇದ್ದೇವೆ ತಂದೆಯೇ. ಅಪ್ಪ ತಂದೆಯೇ, ಒಡೆಯನೇ, ನಮ್ಮ ಕೈಯಲ್ಲಾಗದವುದನ್ನು ಸಾಧಿಸೋರು ನೀವು ಆಗಿದ್ದೀರಾ. ಅಪ್ಪ ತಂದೆಯೇ, ಅಪ್ಪ ಯೇಸುವೇ, ಒಡೆಯನೇ ತಂದೆಯೇ, ನನ್ನ ತಾಯಿಗೆ ಪ್ರಜ್ಞೆ ಬರುವಂತೆ ಮಾಡಿರಿ. ಅಪ್ಪ ತಂದೆಯೇ, ಕೂಗಿ ಕರಿತಾ ಇದ್ದೇನೆ ತಂದೆಯೇ. ಅಪ್ಪ ದಾವಿದ ಪುತ್ರರೇ, ನನ್ನ ತಾಯಿ ಮಾತಾಡುವುದನ್ನು ನೀವು ಅರಿತಿದ್ದೀರಿ. ಅಪ್ಪ ದಾವಿದ ಪುತ್ರರೇ, ಕೂಗಿ ಕರಿತಾ ಇದ್ದೇನೆ, ಕರುಣೆ ತೋರಿ ದಯವಾಗಿದೆ ಅವರ ಮೇಲೆ. ಅಪ್ಪ ತಂದೆಯೇ, ದಾವಿದ ಪುತ್ರರೇ, ಅವರ ಮೇಲೆ ದಯವಾಗಿರಿ, ಕರುಣೆಯಾಗಿರಿ. ದಾವಿದ ಪುತ್ರರೇ, ಅವರ ಮೇಲೆ ದಯವಾಗಿರಿ, ಕರುಣೆಯಾಗಿರಿ. ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 23ನೇ ಅಧ್ಯಾಯ ವಾಕ್ಯ 1. ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದುಕೊರತೆಗಳಿಲ್ಲವು ನನಗೆ. ಜ್ಞಾನೋಕ್ತಿ 4:13ನೇ ವಾಕ್ಯ. ಸದುಪದೇಶವನ್ನು ಬಿಗಿ ಹಿಡಿದುಕೋ, ಅದೇ ನಿನ್ನ ಜೀವ, ಅದನ್ನು ಕಾಪಾಡಿಕೋ. ಯೆಶಾಯ 65:24ನೇ ವಾಕ್ಯ. ಅವರು ಮೊರೆ ಇಡುವುದಕ್ಕೆ ಮುಂಚೆಯೇ ನಾ ಕಿವಿಗೊಡುವೆನು, ಅವರು ಪ್ರಾರ್ಥಿಸುವಾಗಲೇ ನಾನು ಸದುತ್ತರ ನೀಡುವೆನು. ಎಜೆಕೀಯೇಲ 34:12ನೇ ವಾಕ್ಯ. ಮಂದೆಯ ಕುರುಬನು ಸುತ್ತಮುತ್ತಲು ಚದುರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ದಾನಿಯೇಲ 9:9ನೇ ವಾಕ್ಯ. ನಮ್ಮ ದೇವರಾದ ಸರ್ವೇಶ್ವರ ನಮ್ಮನ್ನು ಕರುಣಿಸುವವರು, ಕ್ಷಮಿಸುವವರು ಆಗಿದ್ದಾರೆ. ಪ್ರಭುವಿನ ವಾಕ್ಯ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ನಿಜ ದೇವರಾಗಿರುವ ಸರ್ವೇಶ್ವರ, ಸಕಲ ಸೃಷ್ಟಿಗೆ ಒಡೆಯರಾದ ಸರ್ವೇಶ್ವರ, ಇಡೀ ಮಾನವ ಕೋಟಿಯನ್ನು ಅನುಗ್ರಹಿಸಿ ಆಶೀರ್ವದಿಸಿ ಉದ್ಧಾರ ಮಾಡಿದ ಸರ್ವೇಶ್ವರ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಈ ಬೆಳಗಿನ ಪ್ರತಿಯೊಂದು ಜಾವದಲ್ಲೂ ನಿಮ್ಮ ಮುಂದೆ ಕುಳಿತು ನಾನು ಪ್ರಾರ್ಥಿಸುವ ಸೌಭಾಗ್ಯವನ್ನು ನೀವು ನನಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ವಂದನೆ ದೇವರೇ. ಪ್ರತಿ ದಿನದಲ್ಲಿ ನಿಮ್ಮನ್ನು ನಾನು ಹಾಡಬೇಕು, ಸಾರಬೇಕು, ವಂದಿಸಬೇಕು. ನಿಮ್ಮ ಚಿತ್ತವನ್ನು ಅವರೇ, ಈ ಲೋಕದ ಪಯಣದಲ್ಲಿ ನಾನು ನನ್ನ ಜೀವನದಲ್ಲಿ ಸ್ವಾರ್ಥಿಯಾಗಿ ಬಾಳದೆ
ನಿಸ್ವಾರ್ಥಿಯಾಗಿ ಬಾಳುತ್ತಾ ನಿಮ್ಮ ಚಿತ್ತಕ್ಕನುಸಾರವಾಗಿ ನನ್ನನ್ನೇ ನಿಮಗೆ ಸಮರ್ಪಿಸುತ್ತಾ ಪರರನ್ನು ಪ್ರೀತಿಸುತ್ತಾ ಪರರೊಂದಿಗೆ ಬೆರೆಯುತ್ತಾ ನನ್ನಲ್ಲಿರುವ ಕೆಟ್ಟವುಗಳನ್ನು ಸೇರಿಸುತ್ತಾ ನನ್ನೊಳಗಿರುವ ದುಷ್ಟತನಗಳನ್ನು ದುಶ್ಚಟಗಳ ನಿಮ್ಮ ನೆರವಿನಿಂದ ಈ ಲೋಕದ ಆಸೆಯನ್ನು ಬೆರೆಸಿ ಶುದ್ಧನಾಗಿ ಬಾಳುವ ಮನಸ್ಸನ್ನು ನನಗೆ ಕರುಣಿಸಿರಿ ಎಂದು ಪಿತಾ ಸುತ ಮತ್ತು ಪವಿತ್ರಾತ್ಮರ ತಂದೆ ಆಮೇಲೆ ಆಮೇಲೆ. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಸಮಯವಿದು. ಕೈಗಳಲ್ಲಿ ಜಪಸ್ವರ ಹಿಡಿದು ವಿಶ್ವಾಸದಲ್ಲಿ ಪ್ರಾರ್ಥಿಸುವ. ನಮಗಾಗಿ ಪ್ರಾರ್ಥಿಸಿ ಎಂದು ನಾವು ಭಿನ್ನಯಿಸುವ. ಆ ತಾಯಿ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುವ.